ವ್ಯಕ್ತಿ ಬದುಕಿದಾಗ ಹೆಸರಿರುತ್ತೆ, ಸತ್ತ ಮೇಲೆ ಡೆಡ್ ಬಾಡಿ ಅಂತಾರೆ, ಮನೇಲಿ ಇಡಬಾರ್ದು, ಹೊರಗಡೆ ಇಡಿ, ಮುಟ್ಟಬಾರ್ದು, ಹೀಗೆ ಹಲವು ಸಂಪ್ರದಾಯ ಇದೆ. ಆದರೆ ಈ ಮೌಢ್ಯವನ್ನು ಹೋಗಲಾಡಿಸೋದಕ್ಕೆ ವಿಶ್ವ ಮಟ್ಟದಲ್ಲಿ ದಾಖಲೆ ಬರೆದಿರುವಂಥವರು ಇವತ್ತಿನ ನಮ್ಮ ಗಣ್ಯ ಅತಿಥಿಯಾಗಿದ್ದಾರೆ. ಇವರು ತಮ್ಮ ತಂದೆಯ ದೇಹವನ್ನೇ ಛೇದಿಸುವ ಮೂಲಕ ವಿಶ್ವ ದಾಖಲೆಯನ್ನು ಬರೆದಿರುವಂತಹ ಡಾಕ್ಟರ್. 2008ರಲ್ಲಿ ವಿಧಿವಿಷಯರಾದರು. ಅವರು ಬರೆದಂಥ ಒಂದು ಮೃತಪತ್ರ ಏನಂತಂದರೆ, ನನ್ನ ದೇಹವನ್ನು ದಾನವಾಗಿ ಮಾಡಬೇಕು, ಆ ದಾನ ಮಾಡಿದ ಮೇಲೆ ಅದನ್ನು ನಾನೇ ಛೇದನ ಮಾಡಬೇಕಂತ ಅವರು ಒಂದು ವಿಲ್ ಬರೆದು ಹೋದರು. ನಾ ಡಿಸೆಕ್ಷನ್ ಮಾಡೋಕ್ಕಿಂತ ಒಂದು ದಿವಸ ಮುಂಚೆ ನಮ್ಮ ತಾಯಿಯವರು ಕೋರೆಯವರಿಗೆ ಫೋನ್ ಹಚ್ಚಿ, ನನ್ನ ಮಗ ತಂದೆ ದೇಹವನ್ನು ಛೇದನ ಮಾಡಕತ್ತಾನ್ರಿ, ಕೋರೆ ಸಾಹೇಬ್ರ ದಯವಿಟ್ಟು ಅವ್ನು ನೀವು ಆಶೀರ್ವಾದ ಮಾಡಬೇಕು ಅಂತ. ಈ ಹಾಲ್ ಒಳಗೆ ನೀವೇನು ಕೂತಿದ್ದೀರಲ್ಲ, ಇದು ಡೈಸೆಕ್ಷನ್ ಹಾಲ್ ಅಂತೀವಿ, ಶವಚ್ಛೇದನ ಕೊಠಡಿ ಅಂತೀವಿ. ಒಳಗೆ ಬಂದ ಮೇಲೆ ಇದು ಒಂದು ಬೇರೆ ಮೃತದೇಹ ಇದ್ದಾನೆ. ಛೇದನ ಮಾಡಿದ್ದು ನೆನಪಾಗಿ ಕಾಡ್ಲಿಲ್ವಾ? ಪಾಸಿಟಿವ್ ನೆಗೆಟಿವ್ ಎರಡೂ ಬಂತು. ಮಾಡಬೇಕು ಅಂದರು, ಮಾಡಬಾರ್ದು ಅಂತಂದರು. ಎಲ್ಲಿ ನನ್ನ ಮಾತೃ ಸಂಸ್ಥೆಗೆ ಕಳಂಕ ಬಂದಿತ್ತು ಅಂತೇಳಿ 2 ವರ್ಷ ಬಾಡಿ ಹಾಗೆ ಇಟ್ಟಿದ್ದ. ಒಬ್ಬ ಮಗ ತಾಯಿಯನ್ನು ಇವತ್ತು ಕೊಲೆ ಮಾಡಿದ. ಅಲ್ಲಿ ಅವನ ಕೈಯಾಗನೂ ಚಾಕು ಇದೆ, ನನ್ನ ಕೈಯಾಗನೂ ಸ್ಕಾಲ್ಪೆಲ್ ಇದೆ. ಎರಡೂ ಕಾರ್ಯ ನಡೆದಾವ. ಒಂದು ಅಲ್ಲಿ ಡಿಸ್ಟ್ರಕ್ಷನು, ಇಲ್ಲೊಂದು ಕನ್ಸ್ಟ್ರಕ್ಷನ್. ಒಂದು ದೇಹ ದಾನ ಮಾಡೋದ್ರಿಂದ 25 ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಅನುಕೂಲ ಆಗ್ತದೆ. ದೇಹ ದಾನ ಮಾಡಿದ ಮನೆಯವರು ಬಹಳ ಮುಗ್ದಿರ್ತಾರೆ. ಇದರಲ್ಲಿ ತಲೆ ಕೆಡಿಸೋರು ಯಾರಂದ್ರೆ ನೇಬರ್ಸ್. ನಾ ಟೀಚರ್ ಆಗ್ಬೇಕಂದ್ರೆ ಬೆಸ್ಟ್ ಅಂದರೆ ನೀವು ಮೃತದೇಹನ ದಾನ ಮಾಡಿರಿ. ಅವಾಗ ಟೀಚರ್ ಯು ವಿಲ್ ಬಿಕಮ್ ಎ ಫಸ್ಟ್ ಟೀಚರ್ ಟು ದಿ ಯಾರಿಗೆ? ಮೆಡಿಕಲ್ ಸ್ಟೂಡೆಂಟ್ಸಿಗೆ. ಸರ್, ಸಾಮಾನ್ಯವಾಗಿ ದೇಹದಾನಕ್ಕೂ ಅಂಗಾಂಗ ದಾನಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಸರ್, ನನ್ನ ಕಿಡ್ನಿ ಒಂದು ದಾನ ಮಾಡ್ಬೇಕಂದ್ರೆ ಏನಾರು ದುಡ್ಡು ಸಿಕ್ಕಿದ್ರೆ ಹೇಳ್ರಿ ಅದಕ್ಕೆ ಅಂತ. ನನ್ನಲ್ಲಿ 2 ಕಿಡ್ನಿ ಕೂಡ ಹಾಳಾಗಿದೆ. ನಾನು ಡಯಾಲಿಸಿಸ್ ಮೇಲಿದ್ದೇನೆ. 2 ಕಿಡ್ನಿ ಹಾಳಾದವು ಅಂದರೆ ಡಯಾಲಿಸಿಸ್ ಮಾಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಲೇಬೇಕು. ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕಂದ್ರೆ ಇವತ್ತು ನೀವೇನೇನದಿರಲ್ಲ ಎಲ್ಲರೂ ಕೂಡ ಕೊಡ್ಬೋದಂತ ಪ್ರಶ್ನೆ ಬಂತಂದರೆ ಉತ್ತರ ಇಲ್ಲ. ನಮಸ್ತೆ ವೀಕ್ಷಕರೇ, ಪಾಪಪ್ ಕನ್ನಡಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸಾಮಾನ್ಯವಾಗಿ ಹುಟ್ಟಿದಾಗ ಸಂಭ್ರಮ ಇರುತ್ತೆ, ಆದರೆ ಸತ್ತಾಗ ಸಾಕಷ್ಟು ದುಃಖ ಇರುತ್ತೆ. ಎಸ್ಪೆಷಲಿ ವ್ಯಕ್ತಿ ಬದುಕಿದಾಗ ಹೆಸರಿರುತ್ತೆ, ಸತ್ತ ಮೇಲೆ ಡೆಡ್ ಬಾಡಿ ಅಂತಾರೆ, ಮನೇಲಿ ಇಡಬಾರ್ದು, ಹೊರಗಡೆ ಇಡಿ, ಮುಟ್ಟಬಾರ್ದು, ಹೀಗೆ ಹಲವು ಸಂಪ್ರದಾಯ ಇದೆ. ಆದರೆ ಈ ಮೌಢ್ಯವನ್ನು ಹೋಗಲಾಡಿಸೋದಕ್ಕೆ ವಿಶ್ವ ಮಟ್ಟದಲ್ಲಿ ದಾಖಲೆ ಬರೆದಿರುವಂಥವರು ಇವತ್ತಿನ ನಮ್ಮ ಗಣ್ಯ ಅತಿಥಿಯಾಗಿದ್ದಾರೆ. ಇವರು ತಮ್ಮ ತಂದೆಯ ದೇಹವನ್ನೇ ಛೇದಿಸುವ ಮೂಲಕ ವಿಶ್ವ ದಾಖಲೆಯನ್ನು ಬರೆದಿರುವಂತಹ ಡಾಕ್ಟರ್. ನಮ್ಮ ಜೊತೆ ಇವತ್ತು ಪ್ರಖ್ಯಾತವಾದಂತಹ ಡಾಕ್ಟರ್ ಮಹಂತೇಶ್ ರಾಮಣ್ಣ ಸರ್ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಈ ರೀತಿ ಆಲೋಚನೆ ಯಾಕೆ ಬಂತು ಸರ್? ಸಾಮಾನ್ಯವಾಗಿ ಮನುಷ್ಯನಿಗೆ ಹೆಸರಿರುತ್ತೆ. ಇವಾಗ ನನ್ನ ಹೆಸರೇ ನಂದಿನಿ ಅಂತ ಇದ್ದಾಗ ಸತ್ತಾಗ ಅದನ್ನು ಬಾಡಿ ಅಂತ ಹೇಳ್ತಾರೆ. ಸೊ ಈ ಆಲೋಚನೆ ಯಾಕೆ ಬಂತು? ಜಾಗೃತಿಗೋಸ್ಕರ ಅದನ್ನು ಛೇದನ ಮಾಡಬೇಕು ಅಂತೇಳಿ. ಮೊದಲೇದಾಗಿ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದ ಗಡಿ ಭಾಗದ ಬೆಳಗಾವಿಯ ಗಂಡು ಮೆಟ್ಟಿನ ನಾಡದಂಥ ಬೈಲಹೊಂಗಲದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಪ್ರಸಿದ್ಧ ಆಯುರ್ವೇದ ತಜ್ಞರಾದ ನನ್ನ ತಂದೆ ಲಿಂಗೈಕ್ಯ ಡಾಕ್ಟರ್ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವರ್ ಇವರು 2008ರಲ್ಲಿ ವಿಧಿವಿಷಯರಾದರು. ಆ ವಿಧಿವಿಷಯರಾದ ಮೇಲೆ ಅವರು ಬರೆದಂಥ ಒಂದು ಮೃತಪತ್ರ ಏನಂತಂದರೆ, ನನ್ನ ದೇಹವನ್ನು ದಾನವಾಗಿ ಮಾಡಬೇಕು, ಆ ದಾನ ಮಾಡಿದ ಮೇಲೆ ಅದನ್ನು ನಾನೇ ಛೇದನ ಮಾಡಬೇಕಂತ ಅವರು ಒಂದು ವಿಲ್ ಬರೆದು ಹೋದರು. ಆ ವಿಲ್ ಪ್ರಕಾರವಾಗಿ ನಾನು ಇದನ್ನು ಕೈ ತಗೊಂಡೆ ಹೊರತು ಯಾವುದೇ ಪ್ರಚಾರಕ್ಕಾಗಲಿ ಯಾವುದಕ್ಕಾಗಲಿ ಇಲ್ಲ. ಮತ್ತು ಇದು ತಂದೆಯವರು ಬರೆದಂಥ ಬಿಲ್ಲನ್ನು ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನನ್ನ ಮಾತೃ ಸಂಸ್ಥೆ KLEಯ KLE ಸಂಸ್ಥೆಯ ಗೌರವ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹಾಗೂ ನಮ್ಮ ಕಾಲೇಜಿನ ಆಗಿನ ಪ್ರಾಂಶುಪಾಲರಾದ ಡಾಕ್ಟರ್ BS ಪ್ರಸಾದ್ ಅವರು ಹಾಗೂ ಈಗಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿಯವರಾಗಲಿ ಇದಕ್ಕೆಲ್ಲನೂ ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ನಿಂತು, ಎಲ್ಲಕ್ಕಿಂತ ವಿಶೇಷವಾಗಿ ಇದನ್ನು ಮಾಡಬೇಕಾದ್ರೆ ನೀವು ಯಾಕೆ ಮಾಡಿದಿರಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ನನ್ನ ತಾಯಿ ಅಂತಲ್ಲಿದೆ. ನನ್ನ ತಾಯಿ ಡಾಕ್ಟರ್ ಸುಶ್ಲಾದೇವಿ ರಾಮಣ್ಣವರ್, ಅವರು ಕೂಡ ಆಯುರ್ವೇದ ತಜ್ಞರು. ಅವರು ನನಗೆ ಇದು ಹಿಂಗೆ ವಿಲ್ ಬರ್ದಾರ ಅಂದ್ಕೊಳ್ಳೋಣ ನನಗೇನಿಲ್ಲ ಅಂದರೂ ಕೂಡ 2 ವರ್ಷ ಆತ್ಮಸ್ಥೈರ್ಯ ತುಂಬಿ ನವಂಬರ್ 13 ನಮ್ಮ KLE ಸಂಸ್ಥಾಪನಾ ದಿನಾಚರಣೆ ನವಂಬರ್ 13, 2010 ಅವರ ತಂದೆಯವರ 2ನೇ ಪುಣ್ಯಸ್ಮರಣೆ ದಿವಸ ತಾಯಿ ನನಗೆ ಆತ್ಮಸ್ಥೈರ್ಯ ಕೊಟ್ಲಂತ ಹೇಳಿ ಮಾಡಲಿಕ್ಕೆ ಆಯ್ತು ಅಂತ ಹೇಳಕ್ಕೆ ಬಯಸ್ತೇನೆ.
ಸರ್, ಇಬ್ಬರು ಆಯುರ್ವೇದ ಬ್ಯಾಕ್ಗ್ರೌಂಡ್ ಇರೋರು, ನಿಮ್ಮ ಬಾಲ್ಯ ಹೇಳೋದಾದರೆ ಈ ಹಂತದಲ್ಲಿ ಹೇಗಿತ್ತು? ಯಾಕೆಂದರೆ ತಂದೆ ಸರ್ ಒಂದೇ ಒಂಚೂರು ಮನೆಯವರಿಗೆ ಒಂದು ಗಾಯ ಆದರೆ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ತಂದೆ ದೇಹವನ್ನು ಛೇದನ ಮಾಡಬೇಕು ಅಂದರೆ ಬಾಲ್ಯ ಹೇಗೆ ಮೋಟಿವ್ ಆಗಿತ್ತು? ನಿಮ್ಮದು ಎಜುಕೇಷನ್ ಎಲ್ಲ ಹೇಳೋದಾದರೆ. ಕರೆಕ್ಟ್. ನಾನು ಪ್ರಪ್ರಥಮವಾಗಿ ನಾನು ನಂದು SSLC ಎಲ್ಲನೂ ಕೂಡ ಶರಣಬಸಪ್ಪ ಅಪ್ಪ ಶಾಲೆ ಕಲಬುರಗಿಯಲ್ಲಿ ಆದರು. ಅದಾದಮೇಲೆ ನಾನು ಬೈಲಹೊಂಗಲದಲ್ಲಿ ಕೂಡ ನನ್ನ PUC ಹಾಗೂ ಹುಬ್ಬಳ್ಳಿಯ ನನ್ನ ಕೋತಂಬರಿ ಕೋತಂಬರಿ ಸೈನ್ಸ್ ಕಾಲೇಜಲ್ಲಿ ಕೂಡ ನಂದು ಇದನ್ನು ಮುಗಿಸ್ಕೊಂಡು ನನ್ನ ಆಯುರ್ವೇದ BAMS ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯ ಮುಗಿಸಿ ಸ್ನಾತಕೋತ್ತರ ಪದವಿ ಅಂದರೆ MDಯನ್ನು ನಮ್ಮ ಉಡುಪಿಯ SDM ಕಾಲೇಜ್ ಆಫ್ ಆಯುರ್ವೇದದಲ್ಲಿ ಮುಗಿಸಿ ಹಾಗೂ ನನ್ನ PhDಯನ್ನು ನಾನು ಸರ್ವಪಲ್ಲಿ ರಾಧಾಕೃಷ್ಣ ಜೋಧ್ಪುರ್ ವಿಶ್ವವಿದ್ಯಾಲಯ ಜೈಪುರಲ್ಲಿ ಮುಗಿಸ್ಕೊಂಡು, ಈಗ ತಂದೆಯವ್ರದ್ದು ಬಾಲ್ಯ ಹೇಳಬೇಕಂತಂದರೆ ಅವರೆಲ್ಲ ಸೇವಾ ಮನೋಭಾವದಿಂದ ಬಂದವರು. ಆ ಸೇವಾ ಮನೋಭಾವದಿಂದ ಅವ್ರು ಬಂದಾಗ ಅವ್ರು ನಾವು ಬಾಲ್ಯದಿಂದನೂ ನೋಡ್ಕೊತ ಬಂದಿದ್ದೆ. ಅವ್ರ ಸೇವಾ ಕೈಂಕರ್ಯಗಳನ್ನು ನಮ್ಮನ್ನು ಕೂಡ ಅದರಾಗ ನಮ್ಮ ತಂದೆ ತಾಯಿಯವರು ಎಲ್ಲ ಬೇರೆ ಬೇರೆ ಹಳ್ಳಿಗೆ ಹೋಗಿ ಉಚಿತ ದಂತ ಚಿಕಿತ್ಸಾ ಆಯುರ್ವೇದ ಶಿಬಿರಗಳನ್ನು ಮಾಡಿ ಜನರಿಗೆ ಸೇವೆ ಮಾಡೋದನ್ನು ಕೊಟ್ಟಾಗ ಆ ಸೇವೆ ಮನೋಭಾವ ನನ್ನಲ್ಲಿ ಬಂತು. ಎರಡನೇದು, ಅವರು ಮುಪ್ಪಿನ ವಯಸ್ಸಿನಲ್ಲಿ ಕೂಡ ನಾನಾಗಲಿ ನಮ್ಮ ಮನೆಯವರಲ್ಲಾಗಲಿ ಎಲ್ಲರೂ ಕೂಡ ಹೆಚ್ಚಿನ ಸೇವೆ ಮಾಡಿದ್ದಕ್ಕೆ ಇವತ್ತು ತಂದೆ ದೇಹವನ್ನು ಛೇದನ ಮಾಡುವಂಥ ಶಕ್ತಿ ಎಲ್ಲಿಂದ ಬಂತಪ್ಪ ಅಂದರೆ, ನಾವು ನಮ್ಮ ತಂದೆ ತಾಯಿ ಅವರು ಬದುಕಿದ್ದಾಗೂ ದೇವರು, ಮರಣಾನಂತರೂ ದೇವರು, ಆ ನಿಟ್ಟಿನೊಳಗೆ ಮಾಡಿದ್ದೀವಿ. ನೀವು ಅಂದ್ರಿ ನಾವೊಂದು ಇಂಜೆಕ್ಷನ್ ಕೊಡ್ಕೋಬೇಕಾದ್ರೆ ನಮ್ಮ ಮಕ್ಕಳಿಗೆ ಬೇರೆ ಡಾಕ್ಟರ್ ಕಡೆ ಹೋಗಬೇಕು ಅಂತೇಳಿ. ನಿಜ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳ್ತಾರೆ. ಆದರೆ ಇದನ್ನು ನಾನು ಮಾಡ್ಬೇಕಂತ ಮಾಡಿಲ್ಲ. ನಮ್ಮ ತಂದೆಯವ್ರಿಗೆ ಗೊತ್ತಿತ್ತು ಏನಂತಂದರೆ, ಎಲ್ಲೋ ನಮ್ಮ ಭಾರತ ದೇಶದೊಳಗೆ ಸಂಪ್ರದಾಯ, ಆಮೇಲೆ ನಮ್ಮ ಮರಣಾನಂತರ ವಿಧಾನಗಳು ಇದರಿಂದ ಹೊರಗೆ ಬಂದು ಜನ ದೇಹದಾನಕ್ಕೆ ಯಾಕೆ ಮುಂದೆ ಬರವಲ್ರಂತ ಮೋಸ್ಟ್ಲಿ ಅವ್ರಿಗೆ ಅವಾಗ ಅರ್ಥ ಆಗಿತ್ತದು. ಆ ಅರ್ಥ ಆಗಿದ್ದಕ್ಕನ್ನ ಇನ್ನು ನಮ್ಮ ಮಂದಿ ಹಿಂಗೆ ಹೇಳಿದ್ರೆ ಕೇಳಂಗಿಲ್ಲ ಅಂತೇಳಿ ಸ್ವತಃ ಅವರು ವಿಲ್ ಬರೆದ್ರು. ಆ ವಿಲ್ ಬರೆದಿದ್ದನ್ನು ಅವರು ಬರಲಿಕ್ಕೆ ಕಾರಣ ಅಂದ್ರೆ ಅದು. ಆಮೇಲೆ ಎರಡನೇದು, ಎಲ್ಲರೂ ಈಗ ನಮ್ಮ ಮನೆಯೊಳಗೆ ಯಾರ ಇಂಜೆಕ್ಷನ್ ಎಲ್ಲ ಕೊಡಬೇಕಂದಾಗ ಬೇರೆ ಕಡೆ ಕೊಡ್ತಾರೆ, ಹೌದು ಕರೆ ಅದು. ಆದರೆ ಆ ಗಟ್ಟಿತನ ಇದು ನಮ್ಮ ತಂದೆಯವ್ರು ಕೊಟ್ಟಿದ್ದು. ಮರಣಾನಂತರನ ಅವ್ರ ಬಾಡಿನ ಶವಚ್ಛೇದನ ಮಾಡಿದ ಮ್ಯಾಗ ಇಲ್ಲಿಂದ ಏನು ಮೆಸೇಜ್ ಹೋಗ್ತದೆ ಅಂದರೆ, ಯಾವುದೇ ಕಠಿಣ ಸಂದರ್ಭದಲ್ಲಿಯೂ ಕೂಡ ನಮಗೆ ಬ್ಲಡ್ ರಿಲೇಷನ್ ಮೇಲೆ ಏನೋ ಒಂದು ಆಪ್ರೇಷನ್ ಮಾಡೋದು ಬಂತು ಅಥವಾ ಅವ್ರಿಗೊಂದು ಏನೋ ಒಂದು ಟ್ರೀಟ್ಮೆಂಟ್ ಕೊಡೋದು ಬಂದಾಗ ಕೈ ನಡಗಬಾರ್ದು. ನಾವು ಒಬ್ಬ ವೈದ್ಯನಾದವ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ ಈ ನಾಲ್ಕೂವನ್ನು ತೊಗೊಂಡು ಹೋಗಲಿಕ್ಕೆ ನಾನು ನಮ್ಮ ತಂದೆಯವ್ರು ಏನು ಆ ಒಂದು ವಿಲ್ ಬರೆದಿಟ್ಟು ಇದು ಮಾಡಿ ಹೋದ್ರಲ್ಲ, ಇದು ಎಲ್ಲ ವೈದ್ಯರಿಗೆ ಒಂದು ಏನಪ್ಪ ಅಂದರೆ ಕಿವಿ ಮಾತು. ಅಂದರೆ ಇದು ಏನೋ ನೀವು ಅನ್ಬೋದು, ಏನ್ರಿ ಸರ್ ನಿಮ್ಮದು ಬಾಡಿ ಡೆಡ್ ಬಾಡಿ ಇರ್ಬೋದು ಫಾದರ್ದು ಅಂತೇಳಿ. ಹೌದು, ಅದು ಅಲ್ಲಿ ನಿರ್ಜೀವ ವಸ್ತು. ಆದರೆ ನಾನು ರಕ್ತ ಹಂಚ್ಕೊಂಡು ಹುಟ್ಕೊಂಡಿದ್ದೇನೆ. ಅವರು ಚಿಕ್ಕವನಾದಾಗ ಬಾಲ್ಯದಲ್ಲಿದ್ದಾಗ ಅವ್ರ ಎದಿ ಮೇಲೇನೆ ಆಟ ಆಡಿದವ. ಈಗ ಅವ್ರ ಎದಿ ಸೀಳಬೇಕಾದ್ರೂ ಕೂಡ ಆ ಗಟ್ಟಿತನ ಬರಬೇಕಾಗಿತ್ತಂದರೆ ಅದು ಮೃತದೇಹ ಇರಲಿ, ಸಾಕ್ಷಾತ್ ಕೆಲವೊಂದು ಹಳ್ಳಿ ಒಳಗೆ ಏನಪ್ಪ ಅಂದರೆ ಹೆಂಡ್ತಿಗೇನೆ ಡೆಲಿವರಿ ಮಾಡಿಸೋ ಪ್ರಶ್ನೆ, ಒಂದು ಪ್ರಸವ ಮಾಡೋ ಸಂದರ್ಭದಾಗ ಡಾಕ್ಟರ್ ನಂಗೆ ಆಗೋದಿಲ್ಲ ಅಂತ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಕೂಡ ನಂಗೆ ಹೇಳಿದ್ದಾರೆ. ಈ ವಿಷಯ ನಾನು ನಿಮಗೆ ಇಲ್ಲಿ ಏನು ಹೇಳ್ತಿದ್ದೇನೆ ಅಂದರೆ, ನಾ ಮಾಡಿದ್ದು ಶವಚ್ಛೇದನ ಮೇಲೆ, ಏನಪ್ಪ ಒಂದು ತಂದೆಯವರ ಶವದ ಮೇಲೆ. ಬಟ್ ಅದನ್ನು ಅಪ್ಲೈ ಮಾಡಿ ಕೆಲವೊಂದು ಸಂದರ್ಭದಾಗ ನಾವು ಕೈ ನಡಗದೆ ಡಾಕ್ಟರ್ ಒಬ್ಬ ವೈದ್ಯನ ಕರ್ತವ್ಯ ಏನಪ್ಪ ಅಂದರೆ, ಯಾರು ತಂದೆದಾಗಲಿ, ತಾಯಿದಾಗಲಿ, ಮಕ್ಕಳದಾಗಲಿ, ಹೆಂಡತಿದಾಗಲಿ ಅಂತ ಏನಾದರೂ ಟ್ರೀಟ್ಮೆಂಟ್ ಕೊಡೋದು ಬಂದಾಗ ಇದನ್ನು ಒಂದು ದಿಕ್ಸೂಚಿಯಾಗಿ ತಗೊಂಡು ತಾವೆಲ್ಲರೂ ಕೂಡ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ಬೇಕಂತ ಹೇಳಿ ಬಯಸ್ತೇನೆ. ಸರ್, ಇಟ್ ಈಸ್ ನಾಟ್ ಸೋ ಈಸಿ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಬಿಕಾಸ್ ನೀವು ಹೇಳಿದಾಗೆ ಆ ಮೃತದೇಹ ಇರಬಹುದು, ಕಣ್ಣು ಕಾಣಿಸದೆ ಹೋದರೂ ಎಷ್ಟೋ ವರ್ಷ ನೆನಪಿಸ್ಕೊಳ್ಳೋದು ಉಂಟು. ಆ ಕ್ಷಣ ನೆನಪಿಸ್ಕೊಂಡ್ಬಿಟ್ರೆ ಸಾಮಾನ್ಯವಾಗಿ ತಂದೆ ಇಲ್ಲ ಅಂದಿದ ತಕ್ಷಣ ಅದ್ರ ಬಗ್ಗೆ ದುಃಖ ಪಡೋದು, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದು ತುಂಬ ವಿಚಾರಗಳಿವೆ. ಅಂಥದ್ರಲ್ಲಿ ನೀವು ಆ ಸಂದರ್ಭನ ವಾಪಸ್ ರೀಕಾಲ್ ಮಾಡಿದ್ರೆ, ನಿಮ್ಮ ತಾಯಿಯವರು ಸಹ ಎದುರುಗಡೆನೆ ನಿಂತಿದ್ರು ಈ ಪ್ರೋಸೆಸ್ ಎಲ್ಲ ಆಗಬೇಕಾದಾಗ. ಸೊ ಏನು ಆ ಸಿಚುವೇಶನ್ನ ರೀಕಾಲ್ ಮಾಡಿ ಹೇಳೋದಾದರೆ? ಈ ಪ್ರಶ್ನೆಯನ್ನು ಎಲ್ಲ ಮಾಧ್ಯಮದವರು ಎಲ್ಲರೂ ಕೇಳಿದರು. ಒಂದೇ ನಾನು ಅವ್ರಿಗೆ ಹೇಳಿದೆ, ಅಲ್ಲಿ ಏನಿತ್ತಂದರೆ ತಂದೆಯವರು ಎದಕ್ಕೆ ಬರೆದ್ರು ಅನ್ನೋದು ನಮ್ಮ ತಾಯಿಯವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು, ನಮ್ಮ KLE ಮಾತೃ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೂ ಗೊತ್ತಿತ್ತು. ಯಾಕಂತಂದರೆ ನೀವು ನಂಬೋದಿಲ್ಲ, ನಾ ಡಿಸೆಕ್ಷನ್ ಮಾಡೋಕ್ಕಿಂತ ಒಂದು ದಿವಸ ಮುಂಚೆ ನಮ್ಮ ತಾಯಿಯವರು ಕೋರೆ ಅವರಿಗೆ ಫೋನ್ ಹಚ್ಚಿ, ನಮ್ಮ ಕೋರೆ ಸರ್ಗೆ ಫೋನ್ ಹಚ್ಚಿ ಏನಂದ್ರಂದರೆ, ನನ್ನ ಮಗ
ತಂದೆ ದೇಹವನ್ನು ಛೇದನ ಮಾಡಾಕತ್ತಾನ್ರಿ ಕುರೆ ಸಾಹೇಬ್ರ, ದಯವಿಟ್ಟು ಅವ್ನಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ. ಆವಾಗ ನಮ್ಮ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋರೆಯವ್ರ ಸರ್ ಒಂದೇ ಮಾತು ಹೇಳಿದರು, ನನ್ನ ಜೀವನದಾಗ ಒಬ್ಬ ಹೆಣ್ಣುಮಗಳು ತನ್ನ ತಂದೆಯ ದೇಹವನ್ನು ಛೇದನ ಮಾಡಲಿಕ್ಕೆ ನನಗೆ ಕರೆದು ಆಹ್ವಾನ ಮಾಡಿದ್ದು ಯಾರ ಇದ್ದರೆ ಅದು ಬೈಲಹೊಂಗಲ ಡಾಕ್ಟರ್ ಸುಶ್ಲಾ ದೇವರಾಮಣ್ಣವರು. ನನ್ನ ಕೂದಲು ನೆಟ್ಟಿಗೆ ಆಯ್ತು, ಯಾಕಂದರೆ ಇಂತಹ ಆಹ್ವಾನ ಯಾರೂ ಕೊಡೋದಿಲ್ಲ. ನಾ ಹೋಗ್ತೇನೆ ಅಂದ್ರೆ ಅವ್ರು ಸರೇ ಹೇಳಿದರು, ಮನೆಯೊಳಗೆಲ್ಲನೂ ಅದೆಲ್ಲ ಬಾಡಿ ಎಲ್ಲ ಛಿದ್ರ ಮಾಡ್ತಾರೆ, ಹಂಗೆ ಮಾಡ್ತಾರೆ, ನೀವು ಹೋಗಬಾರ್ದು ಅಂದಾಗ ನಮ್ಮ ತಾಯಿಯವರಿಗೆ ಗೌರವ ಕೊಟ್ಟು, ಎಲ್ಲಿ ತನಕ ಗೌರವ ಕೊಟ್ರಂದರೆ ಅವರು ನನ್ನ ಪಕ್ಕಕ್ಕೆ ನಿಂತು ನನಗೆ ಮತ್ತೆ ಫೋನ್ ಹಚ್ಚಿದ್ರು, ಸರ್ ಮಾಂತೇಶ್ ನಿನಗೇನು ಬೇಕು ಅಂತಂದ್ರು. ನನಗೇನೂ ಬೇಕಿಲ್ಲ, ನನಗೆ ಮಾಡಬೇಕಾದ್ರೆ ತಂದೆಯವ್ರು ಮಾಡ್ಬೇಕಾದ್ರೆ ನನಗೆ ಆ ಧೈರ್ಯ ಆತ್ಮಸ್ಥೈರ್ಯ ಬರಬೇಕಾಗೈತಿ. ಮದರ್ ಎಲ್ಲ ಹೇಳ್ತಾರೆ, ಬಟ್ ನೀವು ನನ್ನ ಬಾಜು ಇದ್ರೆ ಸಾಕು ಸರ್, ನನಗೆ ಅಷ್ಟೇ ಸಾಕು ಅನ್ನಿ. ಸ್ವತಃ ಅವ್ರು ಬಂದು ಡಿಸೆಕ್ಷನ್ ಹಾಲ್ ಒಳಗೆ ನಿಂತು, ಒಂದು ಕಡೆ ಅವ್ರು ಮಾಡಿದ್ರೆ, ಒಂದು ಕಡೆ ತಾಯಿಯವರು ಮತ್ತು ಆಗಿನ ಪ್ರಿನ್ಸಿಪಾಲ್ ಆದ ಡಾಕ್ಟರ್ BS ಪ್ರಸಾದ್ ಎಲ್ಲರೂ ನಿಂತು ನನಗೆ ಆತ್ಮಸ್ಥೈರ್ಯ ತುಂಬಿ ಮಾಡಿದರು. ಇಲ್ಲೆಲ್ಲರೂ ಕೇಳ್ತಾರೆ ಏನಂತ, ಸರ್ ನಿಮ್ಮ ತಂದೆಯವ್ರು ಮಾಡೋ ನಿಮ್ಮ ಕೈಗೆ ನಿಮಗೇನು ಫೀಲಿಂಗ್ ಆಗಲಿಲ್ಲ ಅಂತ ಕೇಳ್ತಾರೆ. ಒಂದೇ ಹೇಳಿಬಿಟ್ಟಿದೆ ನಾನು, ಈ ಹಾಲ್ ಒಳಗೆ ನೀವೇನು ಕೂತಿದ್ದೀರಲ್ಲ, ಇದು ಡೈಸೆಕ್ಷನ್ ಹಾಲ್ ಅಂತೀವಿ, ಶವಚ್ಛೇದನ ಕೊಠಡಿ ಅಂತೀವಿ. ಒಳಗೆ ಬರೋ ತನಕ, ಒಳಗೆ ಬಂದ ಮೇಲೆ ಇದು ಒಂದು ಬೇರೆ ಮೃತದೇಹ ಇದ್ದಂಗೆ. ಹೊರಗಡೆ ಈ ಹಾಲ್ ಹೊರಗಡೆ ಏನಿದೆಲ್ಲ ನನ್ನ ತಂದೆಯವರು ತಾಯಿಯವರು ಏನು ರಿಲೇಷನ್ ಇದ್ದರೂ ಅದು ಬಾಗಲ ಹೊರಗಡೆ. ಒಳಗಡೆ ಬಂದ ಮೇಲೆ ಇದು ನಾನು ಎಲ್ಲ ಜನಸಾಮಾನ್ಯರಿಗೆ ಹೆಂಗೆ ಇಲ್ಲಿ ನೋಡಿದ್ರಲ್ಲ ಮೃತದೇಹಗಳು, ಅದೇ ಥರ ಅದಂತ ತಿಳ್ಕೊಂಡ್ರೆ ಅಂದರೆ ಇಂಥ ಕಾರ್ಯಗಳು ಮಾಡಲಿಕ್ಕೆ ಅದನ್ನು ನಮ್ಮ ತಂದೆಯವರು ಬದುಕಿದ್ದಾಗನೇ ನನಗೆ ಹಾಕಿ ಹೋಗಿದ್ರು ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂತಂದರೆ ಅವ್ರು ಮಾಡಿದ ಸೇವೆ ಮುಂದೆ ನಂದೇನೂ ಅಲ್ಲ. ಇವತ್ತು ನಾನು ಜಗತ್ತಿಗೆ ಇವತ್ತು ಬೆಳಕು ಹೋಗ್ಬೇಕಾದ್ರೆ ನನ್ನ ತಂದೆಯವರ ಕಾರಣ ಅಂತ ಹೇಳ್ತೀನಿ. ಯಾಕಂತಂದರೆ ನಮ್ಮ ತಂದೆಯವರು ಬದುಕಿದ್ದಾಗ ನಮ್ಗೆ ಆಶೀರ್ವಾದ ಮಾಡಿದರು. ಒಬ್ಬ ತಂದೆ ಮರಣಾನಂತರ ಕೂಡ ಯಾರಿಗಾರ ಮಕ್ಕಳಿಗೆ ಆಶೀರ್ವಾದ ಅಂತಂದರೆ ಇದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ನಾ ಜಗತ್ ಪ್ರಸಿದ್ಧ ಆಗಿದೆ, ನಾನು ನೋಡ್ಲಿಕ್ಕೆ ಅವ್ರಿಲ್ಲ. ಆದರೆ ನಾನು ಆಯುರ್ವೇದ ತಜ್ಞನಾಗಿ ಆತ್ಮನನ್ನು ಬಿಲೀವ್ ಮಾಡ್ತೀವಿ. ಆ ಆತ್ಮ ಎಲ್ಲಿದೆಯೋ ಅಲ್ಲಿ ನಿಂತು ನಮಗೆ ಅಲ್ಲಿಂದನೇ ನನಗೆ ಆಶೀರ್ವಾದ ಮಾಡಾಕತ್ತೈತಿ. ಇಷ್ಟು ನಾನು ಬೆಳಿಬೇಕಾದ ಕಾರಣ ಅಂತಂದರೆ ತಂದೆಯವರು ಆತ್ಮ ಹಾಗೂ ತಾಯಿಯವರ ಆತ್ಮ ಇಬ್ಬರೂ ಕೂಡ ನನಗೆ ಆಶೀರ್ವಾದವಾಗಿ ಬೆಳಕಾಗಿ ನಿಂತಿದ್ದಕ್ಕೆ ನಾನು ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯನ ಕೊಡ್ಲಿಕ್ಕೆ ಅನುಕೂಲ ಆತಂತ ಹೇಳಿ ಬಯಸ್ತೇನೆ. ಆರ್ ಯು ನಾಟ್ ಕ್ರೈಡ್, ಎಮೋಷ್ನಲ್ ಆಗ್ಲಿಲ್ವಾ? ಇಲ್ಲಿಂದ ಹೋದ್ಮೇಲೆ ಕಾಡ್ಲಿಲ್ವಾ ಅದು ಪದೇ ಪದೇ? ಇವಾಗ ನೀವೇ ಹೇಳಿದ್ರಿ ಚಿಕ್ಕ ವಯಸ್ಸಿನಲ್ಲಿ ಎದೆ ಮೇಲೆ ಆಡಿ ಬೆಳೆದಿದ್ದೆ ಅಂತ ಹೇಳಿ, ಮುಗಿದ್ಮೇಲೆ ಇದು ನೆನಪೇ ಅಲ್ವಾ? ಒಂದು ಗಳಿಗೆ ಮುಗಿದ್ಮೇಲೆ ಈಗ ಏನು ನಡೆದಿತ್ತೋ ಅದು ನೆನಪು. ಸೊ ಆ ಛೇದನ ಮಾಡಿದ್ದು ನೆನಪಾಗಿ ಕಾಡ್ಲಿಲ್ವಾ? ಅದಕ್ಕೆ ಉತ್ತರ ಹೇಳಬೇಕಂದ್ರೆ ಹೀಗೆಲ್ಲ ಎಮೋಷ್ನಲಿ ಹೊರಗೆ ಬರಲಿಕ್ಕೇ ನವಂಬರ್ 13, 2010 ಮಾಡಿದೆ. ಅವ್ರು ತಿರ್ಕೊಂಡಿದ್ದು ನವಂಬರ್ 13, 2008. 2 ವರ್ಷ ನನ್ನ ಮೈಂಡ್ ಪ್ರಿಪ್ರೇಷನ್ ಮಾಡಕ್ಕೆ ತೊಗೊಂಡಿದ್ದೆ. ಮುಗಿದ ಕೂಡಲೇ ತಂದು ನಾನು ಡಿಸೆಕ್ಷನ್ ಮಾಡಲಿಲ್ಲ. ಅದನ್ನು ತಂದು ತೊಟ್ಟಿಗೆ ಫಾರ್ಮಲಿನ್ ತೊಟ್ಟಿ ಒಳಗೆ ಇಟ್ಟಿದ್ದೆ ನಾನು. ಯಾಕೆ ಇಟ್ಟಿದ್ದೆ ಅಂದರೆ ನಮ್ಮ ತಂದೆಯವರು ಏನೋ ಬರೆದು ಹೋದರು, ಆದರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗ್ತದೆ? ಕೆಲವೊಬ್ರು ತಂದೆಯವ್ರು ಏನು ಹೇಳ್ತಾರೋ, ನಂದು ಇಲ್ಲೇ ಹೊಲದಾಗ ಮಣ್ಣು ಮಾಡಬೇಕು ಅಥವಾ ನಂದು ಇಲ್ಲೇ ಗೋರಿ ಕಟ್ಟಬೇಕು ಅಂತ ಹೇಳುವಾಗ, ನನ್ನ ತಂದೆಯವ್ರು ಹಿಂಗೆ ಬರ್ದಾರಂದ್ರೆ ಎಲ್ಲಿ ನನ್ನ ಮಾತೃ ಸಂಸ್ಥೆಗೆ ಕಳಂಕ ಬಂದಿತ್ತು ಅಂಥೇಳಿ 2 ವರ್ಷ ಬಾಡಿ ಹಾಗೆ ಇಟ್ಟಿದ್ದೆ. ಅದನ್ನು ಇಟ್ಟು ನಾನು ಬೇರೆ ಬೇರೆ ವೈದ್ಯರನ್ನು ಬೇರೆ ಬೇರೆ ಎಲ್ಲರೂ ಕೇಳಿದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಬಂತ್ರಿ. ಮಾಡಬೇಕು ಅಂದರು, ಮಾಡಬಾರ್ದು ಅಂತಂದರು. ಅವಾಗ ನಾ ಹೇಳಿರ್ಕಿಲ್ಲ ನಮ್ಮ ತಂದೆಯವ್ರದ್ದು ಹಿಂಗೆ ಐತಂತೆ. ಇಂಡೈರೆಕ್ಟ್ಲಿ ಮೈಸೂರಷ್ಟು ಗೊತ್ತಿದೆ. ಈಗ ಒಬ್ಬ ಡಾಕ್ಟರ್ ಜೀವನದಲ್ಲಿ ಹಿಂಗೆ ಬಂದರೆ ಏನು ಮಾಡ್ಬೇಕ್ರಿ ಅಂತ ನಮ್ಮ ಟೀಚರ್ಸ್ಗೂ ಕೇಳ್ತಿದ್ದೆ. ಅವ್ರಿಗೂ ಗೊತ್ತಿರಲಿಲ್ಲ. ನಾ ಅದನ್ನು ಬೆಳಕಿಗೆ ತಂದಿರ್ಕಿಲ್ಲ ಅದನ್ನು. ಯಾಕಂದ್ರೆ ಡೆತ್ ಆಗಿದ್ದು ಕರೆ, ಬಾಡಿ ಡೊನೇಟ್ ಮಾಡಿದ್ದು ಕರೆ. 2 ವರ್ಷ ಬಿಟ್ಟ ಮ್ಯಾಗ ಎಲ್ಲರೂ ಮರ್ತು ಬಿಟ್ಟಿದ್ರು. ಅವ್ರಿಗೆ ಗೊತ್ತಿಲ್ಲ ಹಿಂಗೆ ವಿಲ್ ಬರ್ದಾರು ಹಿಂಗಂತ. ಈ ವಿಲ್ ಬರೆದಿದ್ದನ್ನು ನಾನು ಸಾವಕಾಶ ಎಲ್ಲರ ಕಡೆ ಕೇಳುವಾಗ ಪರ ಅಪರ ಎರಡೂ ಬಂದು, ವಿರೋಧ ಅವಿರೋಧ ಎರಡೂ ಬಂದು. ಅಂದ್ರೆ ಏನು, ಕೆಲವೊಬ್ರು ಏನ್ರಿ ಸರ ಹೆತ್ತ ತಂದೆ ಅವ್ರು ನಿಮ್ಗೆ ಜನ್ಮ ಕೊಟ್ಟಾರ, ಅವ್ರ ಬಾಡಿಯನ್ನು ಛಿದ್ರ ಮಾಡೋದನ್ನು ಹೆಂಗೆ ಅನಿಸ್ತದೆ ನಿಮಗೆ ಅಂತ ಪ್ರಶ್ನೆ ಮಾಡಿದವ್ರು ಅದಾರ. ಇಲ್ಲ ನಮ್ಮ ತಾಯಿ ಅಂತವ್ರು, ಅವರು ಡಾಕ್ಟ್ರು, ಇದೆಲ್ಲ ಆಗ ಕಾರಣ ಯಪ್ಪ ಇಷ್ಟು ಗಟ್ಟಿತನ ನೀವು ಅಳ್ಳಿಲ್ಲ ಅಂತ ಕೇಳಿದ್ರಲ್ಲ. ಯಾಕೆ ಅಳ್ಳಿಲ್ಲ ಅಂದರೆ ನಾವು 2 ವರ್ಷ ಅದನ್ನು ಗಟ್ಟಿತನ ನನ್ನ ಮನಸ್ಸು ನನ್ನ ಹೃದಯನ ಕಲ್ಲು ಮಾಡ್ಕೋಬೇಕಾಯ್ತು. ಯಾಕಂದರೆ ಇಂಥ ಮಹಾನ್ ವ್ಯಕ್ತಿ ಒಂದು ವಿಲ್ ಬರ್ದಾರಂದ್ರೆ ನನ್ನ ಜೀವನದಾಗ ನಾನು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದೆ. ಇಷ್ಟು ಮಂದಿ ವೈದ್ಯರಿದ್ದಾರೆ, ಇಷ್ಟು ಮಂದಿ FRCS ಮುಗಿಸಿದ್ದಾರೆ, ಇಷ್ಟು ಮಂದಿ MBBS ಅಲ್ಲಿದ್ದಾರೆ. ಅವರೆಲ್ಲ ಬಿಟ್ಟು ದೇವ್ರು ನನಗೆ ಯಾಕೆ ಈ ಅಗ್ನಿ ಪರೀಕ್ಷೆ ಒಳಗೆ ಹಾಕಿದ ಅಂದರೆ ಎಲ್ಲೋ ನಮ್ಮ ತಂದೆಯವರು ದೂರದೃಷ್ಟಿ ಮತ್ತು ಅವ್ರು ಮಾಡಿದಂಥ ಪುಣ್ಯಕರ್ಮ ಅವ್ರು ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದಕ್ಕೆ ಇದನ್ನು ನನಗೆ ಮಾಡಲಿಕ್ಕೆ ಅನುಕೂಲ ಆಯ್ತು. ಮತ್ತು ನನಗೆ ಅಳಲಿಲ್ಲ ಯಾಕಂತ ಕೇಳಿದ್ರೆ ನಮ್ಮ ಮನೆಯಾಗೆಲ್ಲರೂ ವೈದ್ಯರು ಅದಾರ. ನನ್ನ ಮಿಸ್ಸಸ್ಸು ಡಾಕ್ಟರ್ ಸುರೇಖಾ ರಾಮಣ್ಣವ್ರು ದಂತ ವೈದ್ಯರದಾರ, ನನ್ನ ತಾಯಿಯವರು ವೈದ್ಯರಿದ್ದರು, ನನ್ನ ಮಗ ಇಬ್ಬರು ವೈದ್ಯರದಾರ. ಒಬ್ಬರು ಡಾಕ್ಟರ್ ಯೋಗಾನಂದ್ ಅಂತೇಳಿ MBBS ಮುಗೀತು, ಇನ್ನೊಬ್ಬನು ಡಾಕ್ಟರ್ ವೀರೇಶ್ ಅಂತೇಳಿ ದಂತ
ಈಗ ದ್ವಿತೀಯ ವರ್ಷದಲ್ಲಿ ಮಾಡಾಕತ್ತಾರ. ಇವರೆಲ್ಲ ಮಾಡುವಾಗ ಮನೆಯಲ್ಲಿ ವೈದ್ಯರಂದಾಗ ನಮಗಿದು ಸಮಸ್ಯೆ ಬರಲಿಲ್ಲ. ಆದರೆ ಇದನ್ನ ಸಿನ್ಯಾರೋ ಯಾರೋ ಒಬ್ಬ ಧಾರ್ಮಿಕ ಆರ್ಥೋಡಾಕ್ಸ್ ಫ್ಯಾಮಿಲಿ ಒಳಗೆ ಆಗತ್ತದ ಅಂತ ತಿಳ್ಕೊರಿ, ಅದು ಮೋಸ್ಟ್ಲಿ ಅವ್ರಿಗೆ ತೊಂದರೆ ಆಗ್ತಿತ್ತು. ಯಾಕಂತಂದ್ರೆ ಇಲ್ಲಿ ಮನೆಯೊಳಗೆ ಎಲ್ಲರೂ ವೈದ್ಯರು ಇರೋದ್ರಿಂದ ಇದ್ರ ಇಂಪಾರ್ಟೆನ್ಸ್ ದೇಹದಾನದ ಅವ್ರು ಮೊದಲ ಬರೆದು ಕೊಟ್ಟಿದ್ರು. ಅದು ಅಂಗಾಂಗ ದಾನದ ಮಹತ್ವ ಇವನ್ನೆಲ್ಲ ಗೊತ್ತಿದ್ದಲ್ಲೇ ಇವತ್ತು ನಾನು ಈ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಅನುಕೂಲ ಆಯ್ತು. 2 ವರ್ಷದ ಸತತ ಮಾನಸಿಕ ಸಿದ್ಧತೆಯ ನಂತರ ಸಾಮಾಜಿಕ ಕಾಳಜಿ ಹಾಗೂ ಸಾಮಾಜಿಕ ಅಭಿಪ್ರಾಯನ ಕಲೆಕ್ಟ್ ಮಾಡಿ ಫೈನಲಿ ಇದು ಮಾಡಿದ್ರಿ. ಬಟ್ ಆದ್ರೆ ಒಂದು ವರದಿಯ ಪ್ರಕಾರ ಇವರು ಯಾವಾಗ ಬಾಡಿ ಡೊನೇಟ್ ಮಾಡಿದ್ರು, ನಿಮ್ಮ ಕೈಲೇ ದೇಹವನ್ನ ಛೇದನ ಮಾಡಿಸಿದ್ರು, ಸುಮಾರು 100 ಸಂಖ್ಯೆಯಲ್ಲಿ ಹೆಚ್ಚಾಯ್ತು ಡೊನೇಟ್ ಮಾಡೋದು ಅಂತ ಹೇಳಿ. ಯಾವ ರೀತಿ ಫ್ಲೋ ಜಾಸ್ತಿ ಆಯ್ತು? ಮೊದಲೇದಾಗಿ ನಾನು ಹೇಳಬೇಕಾಗಿದ್ರಲ್ಲ, ಎಲ್ಲರಿಗೂ ಕೇಳ್ತೇನೆ. ನಾನು ದೇಹದಾನ ಜಾಗೃತಿ ಮಾಡ್ಲಿಕ್ಕೆ ಹೋದಾಗ ಮಠಕ್ಕೆ ಹೋಗಿರ್ತೇನೆ, ಓಲ್ಡ್ ಏಜ್ ಹೋಮಿಗೆ ಹೋಗಿರ್ತೇನೆ, ಬೇರೆ ಬೇರೆ ಕಡೆ ಹೋದಾಗ ನಾನು ಎಲ್ಲರ ಕಡೆ ಕೇಳಿದ್ದೇನೆ. ಏನಂತ ಕೇಳಿದ್ದೇನೆ ಹೇಳ್ರಿ? ಇದಾಗ ತಂದೆ ಗ್ರೇಟೋ ಮಗ ಗ್ರೇಟೋ ಅಂತ ಕೇಳ್ತೇನೆ ನಾನು. ಎಲ್ಲರೂ ಏನಂತಾರೆ? ತಂದೆ ಗ್ರೇಟ್ ಅಂತಾರೆ. ನಾನು ಏನು ಹೇಳ್ತೇನೆ ಅಂದರೆ, ತಂದೆನೂ ಗ್ರೇಟ್ ಅಲ್ಲ, ಮಗನೂ ಗ್ರೇಟ್ ಅಲ್ಲ, ತಾಯಿನೂ ಗ್ರೇಟ್ ಅಲ್ಲ. ಇದು ಏನಪ್ಪ ಅಂದರೆ ನಮ್ಮ ಆಯುರ್ವೇದೊಳಗೆ ಕಾರ್ಯ ನಿಮಿತ್ತ. ಏನಂತಂದರೆ ಈ ಸೃಷ್ಟಿಕರ್ತಿಗೆ ಈ ಸೃಷ್ಟಿಕರ್ತಿದ್ದವ ಒಂದು ಮೆಸೇಜ್ ಕೊಡಬೇಕಾಗಿತ್ತು ಪಬ್ಲಿಕ್ಕಿಗೆ. ಏನಂತಂದರೆ ದೇಹದಾನ ಮಾಡಬೇಕು ಅಂತ ಹೇಳಿ. ಅವಾಗ ನಾವು ಇಲ್ಲೆಲ್ಲ ಪಾತ್ರಧಾರಿಗಳು, ಇಲ್ಲಿ ಯಾರ್ದು ಗ್ರೇಟ್ನೆಸ್ ಇಲ್ಲ, ಇದು ಒಂದು ಕಾರ್ಯಕಾರಣ ಭಾವ. ಅವರು ವಿಲ್ ಬರೆದ್ರು, ನಾ ಡಿಸೆಕ್ಟ್ ಮಾಡಿದೆ. ನಮ್ಮ ಮದರು, ನಮ್ಮ ಮಾತೃ ಸಂಸ್ಥೆ ಕೋರೆ ಸರ್ ಅವ್ರು ನಿಂತು ಇದನ್ನೆಲ್ಲ ಮಾಡಿಸ್ಬೇಕಾರೆ ಇದೊಂದು ಜಸ್ಟ್ ಒಂದು ನಿಮಿತ್ತ. ಇದು ಮೊದಲೇ ಬರೆದಿತ್ತು. ಇಲ್ಲಿ ಇದು ಒಂದು ಹೆಂಗೆ ನೋಡ್ಬೇಕಂತಂದ್ರೆ, ನನ್ನ ಪ್ರಕಾರ ಯಾವುದು ಗ್ರೇಟ್ ಅಂತ ನೋಡಬೇಡ್ರಿ. ಇಟ್ ಇಸ್ ಒನ್ ಆಫ್ ದ ಏನಪ್ಪ ಅಂದರೆ ಪಬ್ಲಿಕ್ ಎಜುಕೇಷನ್ ಮಾಡಲಿಕ್ಕೆ ಈ ಮೃತದೇಹಗಳ ಎಷ್ಟು ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ. ಅದರದ್ದು ವೈದ್ಯ ವಿದ್ಯಾರ್ಥಿ ಕಲೀಲಿಕ್ಕೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನಲಿಕ್ಕೆ ಒಬ್ಬ ವೈದ್ಯ ವಿದ್ಯಾರ್ಥಿ ಕೇಳಿದ್ರೆ ಹೇಳ್ತಾನೆ. ಏನಂದರೆ, ಹೂ ಇಸ್ ಯುವರ್ ಫಸ್ಟ್ ಟೀಚರ್ ಅಂತ ನೀವು ಪ್ರಶ್ನೆ ಮಾಡಿದರೆ, ದ ಫಸ್ಟ್ ಆನ್ಸರ್ ಮೆಡಿಕಲ್ ಸ್ಟೂಡೆಂಟ್ ಗಿವ್ಸ್ ಈಸ್ ಕೆಡವರ್ ಈಸ್ ಮೈ ಫಸ್ಟ್ ಟೀಚರ್ ಅಂತಾನೆ. ಮೃತದೇಹ ಈಸ್ ಮೈ ಫಸ್ಟ್ ಟೀಚರ್ ಅಂತಾನೆ. ಹಂಗಿದ್ದಾಗ ಇವನ್ನೆಲ್ಲರೂ ಅವ್ರು ವೈದ್ಯರಾಗಿ ಆಯುರ್ವೇದ ಅವ್ರು ಕಲಿಯುವಾಗ ಮೋಸ್ಟ್ಲಿ ಅವ್ರು ಕಲಿಯುವಾಗ ಆಯುರ್ವೇದ ಒಳಗೆ ಅವಾಗ ಕೊರತೆಗಳು ಭಾಳ ನೀಗಿತ್ತು. ನಾವು ಬಂದಾಗೂ ಕೂಡ ಸೀನಿಯರ್ ಬಾಡಿ ಡಿಸೆಕ್ಟ್ ಮಾಡಿ ನಾವು ಅದನ್ನೇ ಮತ್ತೆ ನಮಗೆ ಕೊಟ್ಟರು, ನಾವು ಮಾಡಿದ್ವಿ. ಅವಾಗ ಫ್ಲೋ ಅಂದರೆ ಏನಂದರೆ ಧಾರ್ಮಿಕವಾಗಿ ಏನಿತ್ತಂದರೆ ದೇಹವನ್ನು ಮಣ್ಣು ಮಾಡಿದ್ರೆ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಅಥವಾ ಅಗ್ನಿ ಸ್ಪರ್ಶ ಮಾಡಿದ್ರೆ ಆತ್ಮಕ್ಕೆ, ಅದು ಗಾಢವಾಗಿ ನಮ್ಮ ಹಿರಿಯರೆಲ್ಲ ಹಾಕಿ ಹೋಗ್ಬಿಟ್ಟಿದ್ದಾರೆ. ಈಗ ಪ್ರಭಾವದ ವಿರುದ್ಧ ಹೊರಗೆ ಬರ್ಬೇಕು ನಾನು. ಅಂದ್ರೆ ಸಮಾಜದ ವಿರುದ್ಧ ಬಂದು ಇದನ್ನು ಮಾಡುವಾಗ ನಮ್ಮ ತಂದೆಯವ್ರದ್ದು ಮಾಡುವಾಗ ಬೈಲಹೊಂಗಲ್ ಜನರ ನನಗೆ ಬೈದರು. ಏನ್ರಿ ನಮ್ಮ ಊರಾಗ ಬೈಲಹೊಂಗಲ್ದಾಗ ಡಾಕ್ಟರ್ ರಾಮಣ್ಣವ್ರು ಹೊಸಾದ ಮಾಡಿಬಿಟ್ರಲ್ರಿ, ನಮ್ಮ ಊರಾಗಿರಲ್ಲ ಅಂತ ಬೇದ್ರು. ಏನೋ ಡಾಕ್ಟ್ರು ಹೊಸಾದ್ ಮಾಡಿದಲ್ಲ ಅಂತೇಳಿ ಬೇದರು. ಯಾವಾಗ ನವಂಬರ್ 13, 2008 ದಾನ ಮಾಡಿದಾಗ. ಇದೇ ಜನ ನವಂಬರ್ 13, 2010 ನಾ ಡಿಸೆಕ್ಷನ್ ಮಾಡೋದು ಏನು ಮೆಸೇಜ್ ಹೋಯ್ತು ಜನಕ್ಕೆ. ಇದೇ ಬೈಲಹೊಂಗಲ್ ಜನ ಬಂದು ನನಗೇನಂದ್ರು, ಡಾಕ್ಟರ್ ನಮ್ಮ ಊರ ಹೆಸರು ತೊಗೊಂಬಂದ್ರಿ. ಅಂದರೆ ಈ ನನ್ನ ಊರೇ ಎಕ್ಸಾಂಪಲ್ ಯಾಕೆ ಕೊಡತ್ತಂದ್ರೆ, ಜಾಗೃತಿ ಇಲ್ಲ. ನಂದು ಊರಾಗ ಕೊಡ್ತೇನೆ ನಿಮಗೂ ಎಕ್ಸಾಂಪಲ್. ಇದನ್ನು ಅಪ್ಲೈ ಮಾಡಿರಿ, ತಾಲೂಕಿಗೆ ಮಾಡಿರಿ, ಡಿಸ್ಟಿಕ್ಕಿಗೆ ಮಾಡಿರಿ, ಇಡೀ ಇಂಡಿಯಾಗೆ ತಗೋರಿ, ಇಡೀ ವಿಶ್ವಕ್ಕೆ ತೊಗೊಂಡಾಗ ನಮ್ಮ ಭಾರತ ದೇಶದಾಗ ಅದು ಮೃತದೇಹಗಳ ಅಭಾವ ಇದೆ. ಇಲ್ಲಿ ನೀವು ನೋಡಬೇಕಾಗಿದ್ದು ಒಂದು ಕಾಲೇಜ್ಗೆ ಮಿನಿಮಮ್ ಒಂದು ಮೆಡಿಕಲ್ ಕಾಲೇಜ್, ನಮ್ಮ KLE ಜೈನ್ ಮೆಡಿಕಲ್ ಕಾಲೇಜಲ್ಲಿ 250 ಸ್ಟೂಡೆಂಟ್ಸ್ ಇದ್ದಾರೆ. ಆ 250 ವಿದ್ಯಾರ್ಥಿಗಳಿಗೆ ಮಿನಿಮಮ್ 1 ವರ್ಷಕ್ಕೆ 25 ಬಾಡಿ ಬೇಕು. ಎಲ್ಲಿ ತರಬೇಕು? ಅವೇನು ಡಿಮಾಟು ಬಿಗ್ ಬಜಾರ್ದಾಗ ಸಿಗೋದಿಲ್ಲ. ನಿಮ್ಮಂಥವ್ರು ಯಾರಂದ್ರೆ ಕಾಯದಿಂದ ಅಂದ್ರೆ ಶರೀರದಿಂದ ಶರೀರಕ್ಕೆ ಪಂಚಮಹಾಭೂತದಲ್ಲಿ ಅದು ಲೀನ್ ಆಗಬೇಕು ಅಂತ ನಮ್ಮ ಹಿರಿಯರು ಹೇಳಿ ಹೋಗಿದ್ದಾರೆ. ಆದ್ರೆ ಆ ಪಂಚಮಹಾಭೂತದಿಂದ ಲೀನ್ ಆಗದ್ಲೆ ಹೊರಗೆ ಬಂದು ಕೊಡಬೇಕಾದ್ರೆ ಇದಕ್ಕೆ ಏನು ಗಟ್ಟಿತನ ಒಂದು ಯಾರೋ ಒಬ್ರು ಮೆಸೇಜ್ ಕೊಡ್ಬೇಕಂತ ಭಗವಂತ ನಮ್ದು ಹೇಳಿದ್ರು. ಎಲ್ಲ ಮೆಡಿಕಲ್ ಕಾಲೇಜಾಗೂ ಹೇಳಿದ್ರು, ಡಾಕ್ಟರ್ ನೀವು ಅವತ್ತೇನು ಮಾಡಿದ್ರಲ್ಲ, ಇಡೀ ನಮ್ಮ ಎಷ್ಟು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ ಆಯ್ಕೊಳ್ಳೋ ಫಾರ್ಮ್ ಎಲ್ಲ ಖಾಲಿ ಅದು. ಯಾಕಂದ್ರೆ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಯ್ತು. ದಿಸ್ ಇಸ್ ದ ಬೆಸ್ಟ್ ಎಜುಕೇಷನ್ ಯು ಹ್ಯಾವ್ ಡನ್ ಟು ದಿಸ್ ಹೋಲ್ ಸೊಸೈಟಿ. ಇದಕ್ಕೆ ನಾವು ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕಾಂಟ್ರಿಬ್ಯೂಷನ್ ಟು ವಿ ಆರ್ ವೆರಿ ಮಚ್ ಗ್ರೇಟ್ಫುಲ್ ಟು ಯುವರ್ ಫಾದರ್ late Dr. B.S. Ramannawar, your mother Dr. Shushla Devi Ramannawar, because we should appreciate their will, we should appreciate their ಏನಪ್ಪ ಅಂದ್ರೆ ಫೋರ್ಕಾಸ್ಟ್. ಇಲ್ಲಿ ನಮ್ಮ ಇಂಡಿಯಾದಾಗ ಕೊರತೆ ಐತಿ, ಇದನ್ನು ಕೊಡೋದ್ರಿಂದ ಬರ್ತಾವಂತ ಅವರಲ್ಲಿ ಏನು ತಲೆಯಲ್ಲಿ ಬಂತು ಗೊತ್ತಿಲ್ಲ, ಅವರಿಂದ ನೀವು ಬೆಳಕಿ ಬಂದ್ರ ಅಂತ ಹೇಳಿದ್ರು ಸರ್. ತಾಯಿದು ಒಂದು ಆ್ಯಡ್ ಮಾಡೋದಾದ್ರೆ ಅವ್ರದ್ದು ಸಹ ಕಂಟಿನ್ಯೂಟಿ, ತಂದೆಯವ್ರದ್ದು ಆದ್ಮೇಲೆ ತಾಯಿಯವರು ಸಹ ಅದೇ ರೀತಿ ಮಾಡ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಮೊದಲೇದಾಗಿ ಹೇಳ್ಬೇಕಂದ್ರೆ ನಮ್ಮ ತಾಯಿ ಅವರು ವಿಲ್ ಬರೆದಿದ್ದಾರೆ. ಏನಂತಂದ್ರೆ, ತಂದೆದು ಹೆಂಗೆ ಮಾಡಿದಿ ಅವಾಗನ ನಂದು ಹಂಗೆ ಮಾಡ್ಬೇಕಂತೇಳಿ ಅವರು ಕೋರ್ಟ್ರೊಳಗೆ ಅಪ್ಡೇಟ್ ಮಾಡಿ ಅದನ್ನೆಲ್ಲ ರೆಡಿ ಇಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾನು ಹೇಳ್ಬೇಕಂದ್ರೆ ನಾನು ಪುಣ್ಯವಂತ, ಇಂಥ ತಂದೆ ತಾಯಿನ ಪಡೆಯೋದು ಪುಣ್ಯವಂತ. ಯಾಕಂದರೆ
ನೀವು ನೋಡಿದ್ದೀರಿ, ಪೇಪರ್ದಾಗ ಓದಿದ್ದೀರಿ, ಇವತ್ತು ಪೇಪರ್ದಾಗಿದೆ. ಒಬ್ಬ ಮಗ ತಾಯಿಯನ್ನು ಇವತ್ತು ಕೊಲೆ ಮಾಡಿದ. ಇವತ್ತು ತಂದೆ ಆದವ ಆಸ್ತಿ ಸಂಬಂಧ, ಮಗ ಆದವ ಆಸ್ತಿ ಸಂಬಂಧ ತಂದೆನೂ ಕೂಡ ಇದು ಮಾಡ್ತಾರೆ. ಇಂಥ ಸಂದರ್ಭದಾಗ ನೋಡಿದ್ರೆ ಅಲ್ಲಿ ಅವನ ಕೈಯಾಗನೂ ಚಾಕು ಇದೆ, ನನ್ನ ಕೈಯಾಗನೂ ಸ್ಕಾಲ್ಪೆಲ್ ಇದೆ. ಎರಡೂ ಕಾರ್ಯ ನಡೆದಾವ. ಒಂದು ಅಲ್ಲಿ ಡಿಸ್ಟ್ರಕ್ಷನು, ಇಲ್ಲೊಂದು ಕನ್ಸ್ಟ್ರಕ್ಷನ್. ಅಂದರೆ ಏನಂತಂದ್ರೆ ಎರಡೂ ಸೀನ್ ಅದೇ, ಬಟ್ ಇಲ್ಲಿ ಪ್ರಾಣ ಜ್ಯೋತಿ ಏನಪ್ಪ ಅಂದ್ರೆ ಹೋದ ಮೇಲೆ ಜ್ಞಾನ ಜ್ಯೋತಿ ಬೆಳಗಿದ ದೇಹದಾನಿ ಅಂತ ಹೆಸರು ಬಂತು. ಅಲ್ಲಿ ಹೆತ್ತ ತಂದೆ ದೇಹವನ್ನು, ತಾಯಿಯನ್ನು ಮಗ ಹೆತ್ತಂಥ ತಂದೆ ತಾಯಿನ ಏನಪ್ಪ ಕೊಲೆ ಮಾಡುವಂತಿದ್ದಾಗ ಇಲ್ಲಿ ನಾ ಏನು ಹೇಳ್ಬೇಕಾಗಿತ್ತಂದ್ರೆ, ಈ ರೀತಿ ಸಂದರ್ಭದಲ್ಲಿ ಮಾಡ್ಬೇಕಾದ್ರೆ ನಮ್ಮ ತಾಯಿಯವರು ಕೂಡ ಗಟ್ಟಿತನ ಮೆಚ್ಚಬೇಕು. ಯಾಕಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆ ಕಿತ್ತೂರು ಚೆನ್ನಮ್ಮನ ನಾಡು, ಮತ್ತು ಸಂಗೊಳ್ಳಿ ರಾಯಣ್ಣ ಕಿಚ್ಚು, ಈ ಮಣ್ಣಿನ ಗುಣಧರ್ಮದಲ್ಲಿ ಅದು ಬಂದೇ ತನ್ನಲಿಕ್ಕೆ, ಅದು ಅನ್ಲಿಕ್ಕೆ ನಮ್ಮ ತಂದೆ ತಾಯಿನೇ ಕಾರಣ. ಸರ್, ಒಂದು ಹೆಜ್ಜೆ ಮುಂದೆ ಹೋದ್ರೆ, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ತಾಯಿ ತಂದೆ ಯಾವ ರೀತಿ ಮಾಡಿದ್ರು, ಅವರು ಜನ್ಮ ಕೊಟ್ಟು ಈ ಜಗತ್ತಿಗೆ ನಿಮ್ಮನ್ನ ಪರಿಚಯ ಮಾಡಿಸಿ, ತದನಂತರ ಅವರು ಮರಣ ಕಾಲದಲ್ಲೂ ಸಹ ಜಗತ್ತಿನಲ್ಲಿ ನಿಮಗೆ ಪ್ರಖ್ಯಾತಿ ಸಿಗೋ ಥರ ಮಾಡಿ ಹೋದ್ರು. ಈಗ ನೀವು ನಿಮ್ಮ ಪ್ರೊಫೆಷನ್ಗೆ ಬಂದರೆ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಮೃತದೇಹಗಳನ್ನು ಡೊನೇಟ್ ಮಾಡೋದು? ಒಂದು ಸ್ಟೂಡೆಂಟ್ಗೆ ಅವ್ರ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಾದಾಗ ಎಷ್ಟು ಬಾಡೀಸ್ ಬೇಕಾಗುತ್ತೆ, ಅಭಾವ ಎಷ್ಟಿದೆ? ಈಗಿನ ಸಂದರ್ಭ ನೋಡಿದ್ರೆ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಅಭಾವ ಇದೆ. ಏನಂದರೆ ಮೃತದೇಹಗಳ ಅಭಾವ ಇದೆ, ಕೆಡವರ್ಸ್ ಸ್ಕ್ಯಾರ್ಸಿಟಿ ಇದೆ. ಯಾಕಂತಂದರೆ ಇವತ್ತು ಬೆಳಗಾವಿ ಜಿಲ್ಲೆಯೊಳಗಿರ್ತಕ್ಕಂಥ ಜಾಗೃತಿಯನ್ನು ಬಾಜು ನೀವು ದಾವಣಗೆರೆಗೆ ಹೋದರೆ ಅಲ್ಲಿ ಜಾಗೃತಿನೇ ಬೇರೆ ಇದೆ, ಈ ಕಡೆ ಬಿಜಾಪುರಕ್ಕೆ ಹೋದರೆ ಅಲ್ಲಿ ಜಾಗೃತಿ ಬೇರೆ ಇದೆ, ನೀವು ಗುಲ್ಬರ್ಗ, ರಾಯಚೂರು, ಬೀದರ್ ಕಡೆ ಹೋದರೆ ಅಲ್ಲಿ ಮುಗ್ಧರು, ಅಲ್ಲಿ ದೇಹದಾನದೂ ಕಾನ್ಸೆಪ್ಟ್ ಭಾಳ ಕಡಿಮೆ ಇದೆ. ಹಿಂಗೆ ನೀವು ಬೇರೆ ಬೇರೆ ಜಿಲ್ಲೆ ತೊಗೊಂಡಾಗ ಇಲ್ಲಿ ನಮ್ಮಂಥವ್ರು ಜಾಗೃತಿ ಮಾಡೋರು ಬೇಕಾಗಿದೆ. ಈ ಜಾಗೃತಿ ಆದಾಗನ ಆಯಾ ಕ್ಷೇತ್ರದಲ್ಲಿರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮೃತದೇಹಗಳು ದೇಹದಾನ ಮಾಡಲಿಕ್ಕೆ ಜನ ಬರ್ತಾರೆ. ಇವತ್ತು ನಾನು ಬೆಳಗಾವಿಯಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಜಾಗೃತಿ ಮಾಡಿದರೆ ಇದು ಬೆಳಗಾವದಿಂದ ಹೋಗ್ಲಿಕ್ಕೆಲ್ಲ ಟೈಮ್ ಹಿಡಿತೈತೆ. ಇಂಥ ಸಂದರ್ಭದಲ್ಲಿ ಧರ್ಮಗುರುಗಳು, ಇದಕ್ಕೆ ಭಾಳ ಜನ ಧರ್ಮಗುರುಗಳು ಮುಂದೆ ಬಂದಿದ್ದಾರೆ. ಇದು ಏನು ಫ್ಲೋ ಆಫ್ ಪೇಷಂಟ್ ದೇಹದಾನ ಮಾಡಲಿಕ್ಕೆ ಭಾಳ ಜನ ಬಂದಿದ್ದಾರೆ ಅಂದ್ರಲ್ಲ, ಆ ದೇಹ ಮಾಡೋಕ್ಕಿಂತ ಮುಂಚೆ ನನಗೆ ಕೈ ಹಿಡಿದದ್ದು ಅವ್ರ ತಂದೆಯವರು ಕೊಟ್ಟಂಥ ಮಾರ್ಗದರ್ಶನ ಕೈ ಹಿಡಿದಿದ್ದು ಅಂದರೆ, ನಮ್ಮ ಬೆಳಗಾವಿಯ ಶೋಭಸನಗರದ ಕಾರಂಜಿ ಮಠದ ಗುರುಸಿದ್ದೇಶ್ವರ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಏನಂತಂದರೆ, ತಮ್ಮ ಹುಟ್ಟುಹಬ್ಬದ ಅಂಗವಾಗಿನ 2017ರಲ್ಲಿ ಇದನ್ನು ದೇಹದಾನ ನನ್ನ ಮಾಡಿಕೊಳ್ಳ ನಿನ್ನ ಟ್ರಸ್ಟಿಗೆ ಕೊಡ್ತೇನೆ ಅಂತೇಳಿ ಅವ್ರ ಆಶೀರ್ವಾದದಿಂದ ನನಗೆ ದಾನ ಮಾಡಿದರು. ಇಲ್ಲೇ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿಯ ಸೋಮಶೇಖರ ಮಠದ ಮುರುಗೇಂದ್ರ ಶ್ರೀಗಳು ಕೂಡ ನೇತ್ರದಾನ ಮಾಡಿದರು. ಅದೇ ರೀತಿ ನಮ್ಮ ಇದು ಬಿಜಾಪುರ ಜಿಲ್ಲೆ ಗುಳೇದಗುಡ್ಡದ ಬಸವಪಟ್ಟ ದೇವರು ಅವರು ಕೂಡ ದೇಹದಾನಕ್ಕೆ ವಾಗ್ದಾನ ಮಾಡಿದರು. ಈ ರೀತಿ ಸುಮಾರವಾಗಿ ನಮ್ಮ ಮಮ್ಮಿಗಟ್ಟಿಯ ಬಸವಾನಂದ ಸ್ವಾಮಿಗಳು, ನಮ್ಮ ಹಾರುಗೆರೆಯ ಆಯಾರ್ ಮಠಪತಿ ಗುರುಜಿಯವರು, ಅದಲ್ಲದೆ ಗೋಕಾಕಿನ ಸತ್ಯ ಮೇಧಾವಿ ಅಂಥೇಳಿ ಅಮ್ಮವರು ಅಕ್ಕವರು, ಅವರು ಕೂಡ ದೇಹದಾನ ಮಾಡಕ್ಕೆ ಬಂದರು. ಇಲ್ಲಿ ನಾನು ನಿಮಗೇನು ಹೇಳಬೇಕಾಗಿತ್ತಂದರೆ, ಸಂಪ್ರದಾಯ ಅಡ್ಡು ಬಂದಿತ್ತು ದೇಹದಾನ ಮಾಡಲಿಕ್ಕೆ. ಈಗೇನಾಯ್ತು, ಸಂಪ್ರದಾಯ ಅಡ್ಡು ಬರ್ಬೇಕಂದ್ರೆ ಈ ಸಂಪ್ರದಾಯ ಏನು ಎಲ್ಲ ಸ್ವಾಮಿಗಳನ್ನ ಅವ್ರು ಮುಂದೆ ಬಂದು ದಾನ ಮಾಡಕತ್ತಂದು ಕೂಡ ನನಗೆ ಇದಕ್ಕೆ ಅನುಕೂಲ ಆತಂತೆ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಒಂದು ದೇಹ ದಾನ ಮಾಡೋದ್ರಿಂದ 25 ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಒಂದು ಕಾಲೇಜಿಗೆ ಒಂದು ವರ್ಷಕ್ಕೆ 2 ಬಾಡಿ ಬಂದರೆ 250 ಇರ್ತಕ್ಕಂಥ ಕಾಲೇಜಲ್ಲಿ ಕಲೀಲಿಕ್ಕೆ ಎಲ್ಲಿ ಆಗ್ತದೆ? ಸೊ ಮಿನಿಮಮ್ ಒಂದು 15ರಿಂದ 20 ಮೃತದೇಹಗಳು ಒಂದು ಕಾಲೇಜಿಗೆ ಬೇಕು. ಸರ್, ಮೆಡಿಕಲ್ ಟರ್ಮ್ಸಲ್ಲಿ ಕೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಕಲಿತಾರೆ ಅದರಲ್ಲಿ ಅಂತ ಹೇಳಿ? ಕೆಲವ್ರಿಗೆ ಗೊತ್ತಿದೆ, ಈಗ ಟ್ರೀಟ್ಮೆಂಟ್ ಕೊಡಬೇಕಾದಾಗ ಮುಂಚೆ ಅವ್ರು ಅದ್ರ ಮೇಲೆ ಪ್ರಯೋಗ ಮಾಡಿರ್ತಾರೆ ಅಂತ, ಬಟ್ ಆದರೆ ಇನ್ ಡೀಟೇಲ್ ಆಗಾದರೆ ಏನೇನು ಯೂಸ್ ಆಗುತ್ತೆ? ಈಗ ಒಂದು ಪ್ರಶ್ನೆ ಅಂದರೆ, ಯಾವುದೇ ವಿದ್ಯಾರ್ಥಿಗಳು ಮೆಡಿಕಲ್ ಫೀಲ್ಡ್, ಅದು MBBS ಇರ್ಬೋದು, BAMS ಇರ್ಬೋದು, BHMS ಇರ್ಬೋದು, ಯುನಾನಿ, ದಂತ, ನರ್ಸಿಂಗ್ ಯಾವುದೇ ಇದ್ರೂ ಕೂಡ ಇಲ್ಲಿ ಏನಿದೆ ಅಂದರೆ, ಫಸ್ಟ್ ಸ್ಟೂಡೆಂಟ್ ಅಡ್ಮಿಷನ್ ಆದ ಕೂಡ ಅವ್ನಿಗೆ ಒಮ್ಮೆ ಪೇಷಂಟ್ ಕೊಡೋದಿಲ್ಲ. ಫಸ್ಟ್ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ ನಾರ್ಮಲ್ ಸ್ಟ್ರಕ್ಚರ್ ಆಫ್ ದ ಬಾಡಿ, ನಾರ್ಮಲ್ ಫಂಕ್ಷನ್ಸ್ ಆಫ್ ದ ಬಾಡಿ. ಅಂಥ ಸಬ್ಜೆಕ್ಟನ್ನು ಫಸ್ಟ್ ಇಯರಲ್ಲಿದೆ. ಅಂದರೆ ಏನು? ಅನಾಟಮಿ ಅಂದರೆ ಅಂಗರಚನಾ, ಅಂದರೆ ಶರೀರ ರಚನಾ, ಫಿಸಿಯಾಲಜಿ ಅಂದರೆ ಶರೀರ ಕ್ರಿಯೆ. ಈಗ ಅಲ್ಲಿ ಪೇಷಂಟ್ ಕಡೆ ಹೋಗಿ ಅವನು ನೋಡಬೇಕಾದ್ರೆ ಮೊದಲು ಅವನು ತಿಳ್ಕೋಬೇಕು, ಈ ಶರೀರದಲ್ಲಿ ಯಾವ್ಯಾವ ಅಂಗಾಂಗಗಳು ಎಲ್ಲೆಲ್ಲಿ ಪ್ಲೇಸ್ ಆಗಿದ್ದಾವೆ, ಅದರ ರಿಲೇಷನ್ಸ್ ಗೊತ್ತಾಗಬೇಕು. ಆಮೇಲೆ ಅವು ಹೆಂಗೆ ಕಾರ್ಯ ಮಾಡ್ತಂತ ಫಿಸಿಯಾಲಜಿ ಒಳಗೆ ಗೊತ್ತಾನೆ. ಅವ್ನಿಗೆ ಸ್ಟ್ರಕ್ಚರೇ ಗೊತ್ತಿಲ್ಲ ಅಂದರೆ, ಉದಾಹರಣೆವಾಗಿ ಇದು ನಾರ್ಮಲ್ ನೋಡಿಲ್ಲ ಅಂದರೆ ಅಲ್ಲಿ ಅಬ್ನಾರ್ಮಲ್ ಹೆಂಗೆ ಕಂಡು ಹಿಡಿತಾನೆ? ಎಕ್ಸಾಕ್ಟ್ಲಿ. ಈ ನಾರ್ಮಲನ್ನು, ದೇಹವನ್ನು, ನಾರ್ಮಲ್ ಎಲ್ಲ ಅಂಗಾಂಗಗಳನ್ನ ಒಂದು ಸಲ ದೇಹದಾನ ಮಾಡಿದರೆ ನೆನ್ಪಿಟ್ಕೋಬೇಕು, ಇಡೀ 1 ವರ್ಷ ನಡೀತದೆ. ಇವತ್ತು ದೇಹದಾನ ಮಾಡಿದ್ರೆ ನಾಳೆ ಎಲ್ಲ ಮುಗಿಯೋದಿಲ್ಲ. ಇಡೀ ಏನಪ್ಪ ಅಂತಂದರೆ ಪೂರಾ
ಏನಪ್ಪ ಅಂದ್ರೆ 1 ವರ್ಷ ತನಕ ತಗೋತೈತಿ, ಅದನ್ನು ಎಳೆಯಾಗಿ ಕಲೀಲಿಕ್ಕೆ ಅನುಕೂಲ. ಸೊ 1 ವರ್ಷ ಅಂತ ಹೇಳಿದ್ರಿ, 1 ವರ್ಷದ ಪ್ರೋಸೆಸ್ಸನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ಮೆಡಿಕಲ್ ಪ್ರೋಸೆಸ್ನ ಹೇಗಾಗುತ್ತೆ ಅಂತ ಹೇಳಿ. ಅದಾದಮೇಲೆ ಇನ್ನೊಂದಿದೆ, ನಾನೇ ಕೇಳ್ಪಟ್ಟಿರೋ ಪ್ರಕಾರ ನೀವು ಕೆಲವರು ಸಾಂಪ್ರದಾಯವಾಗಿ ನಂಬುತ್ತಾರೆ, ಎಲ್ಲ ಪ್ರೋಸೆಸ್ ಮುಗಿದ ಮೇಲೆ ಅವ್ರಿಗೆ ವಾಪಸ್ ಕೊಟ್ಟು ಅದನ್ನು ನೀವು ಅವ್ರಿಗೆ ಬೇಕಾಗಿರೋ ರೀತಿ ಕೆಲವರು ಸುಡೋದಿರ್ಬೋದು, ಕೆಲವರು ಮಣ್ಣು ಮಾಡೋದಿರ್ಬೋದು, ಇದಕ್ಕೂ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳಿ ಉಪಯೋಗ ಆದ ನಂತರ. ಸೊ ಈ 1 ವರ್ಷದ ಪ್ರೋಸೆಸ್ ಏನಿದೆ ಸರ್? ಈಗ ಯಾರು ಯಾವುದೇ ಧರ್ಮದವ್ರು ದೇಹದಾನ ಮಾಡಿದರೆ ಫಸ್ಟ್ ಕೇಳ್ತೇವೆ ನಾವು ಏನಂತಂದರೆ ನಿಮ್ಮ ವಿಧಿವಿಧಾನಗಳು ಮಾಡ್ತೀರಂತ. ಮಾಡ್ತೀವಿ ಅಂತಾರೆ. ಈಗ ನಾನು ಸಮುದಾಯನ ತಗೋತೇನೆ, ಬೇರೆ ಬೇರೆ ರಿಲಿಜನ್, ಬ್ರಾಹ್ಮಿನ್ಸ್ ಒಳಗೆ ತಗೋರಿ, ಜೈನ್ಸ್ ಒಳಗೆ ತಗೋರಿ, ಮುಸ್ಲಿಮಲ್ಲಿ ತಗೋರಿ, ಕ್ರೈಸ್ತಲ್ಲಿ ತಗೋರಿ, ನಮ್ಮ ಹಿಂದೂ ಧರ್ಮದಲ್ಲಿ ತಗೋರಿ. ಈ ಎಲ್ಲರೂ ಮನುಷ್ಯರು ಬೆಳಗಿಂದ ಸಂಜೆ ತನಕ ಮಾಡೋದು ಅದಕ್ಕೆ, ಆದರೆ ಸತ್ತ ನಂತರ ವಿಧಿವಿಧಾನಗಳು ಸಪ್ರೇಟ್ ಅದ. ಹೌದಾ? ಆ ಸತ್ತ ಮೇಲೆ ವಿಧಿವಿಧಾನಗಳು ಸಪ್ರೇಟ್ ಇದ್ದಾಗ ಅವ್ರ ಧರ್ಮದಲ್ಲಿ ಏನು ಹೇಳ್ತೈತಿ ಕೇಳ್ತಾನೆ. ಬ್ರಾಹ್ಮಿನ್ಸ್ ಒಳಗೆ ಅದನ್ನು ಅಗ್ನಿಸ್ಪರ್ಶ ಮಾಡ್ತಾರೆ, ಜೈನ್ಸ್ ಒಳಗೆ ಅಗ್ನಿಸ್ಪರ್ಶ ಮಾಡ್ತಾರೆ, ಲಿಂಗಾಯಿತು ಹಿಂದೂ ಧರ್ಮದಲ್ಲಿ ಇದ್ರೊಳಗೆ ಅದನ್ನು ಏನು ಮಾಡ್ತಾರೆ, ಹೂಳ್ತಾರೆ, ಇಸ್ಲಾಂ ಧರ್ಮದಲ್ಲಿ ಹೂಳ್ತಾರೆ, ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಹೂಳ್ತಾರೆ. ಹೌದಾ? ನಾವೇನು ಮಾಡಿದ್ದೀವಿ, ಇದು ಎಲ್ಲೂ ನಮ್ಮ ಸಿಲೆಬಸ್ಸಲ್ಲಿ ಇದರಲ್ಲಿ ಬುಕ್ಸ್ ಟೆಕ್ಸ್ಟಲ್ಲಿ ಇಲ್ಲ. ನಾವೇನು ಮಾಡಿದ್ದೀವಿ ಅಂದರೆ, ಯಾರು ದೇಹದಾನ ಮಾಡ್ತಾರಲ್ಲ, ಒಂದು ವೇಳೆ ಅವರು ಭಾಳ ಗಾಢವಾಗಿ ಆರ್ಥೋಡಾಕ್ಸ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂದರೆ, ನಾವು ಒಂದು ಹೆಬ್ಬಟ್ಟನ್ನು ಏನು ಡೊನೇಟ್ ಮಾಡಿ 3 ದಿವಸ ಆದ್ಮ್ಯಾಗ ಅದನ್ನು ಯಾಕೆ ಕೊಡ್ತೀವಿ ಅಂದರೆ, ಅವ್ರು ಬೇಕಂದ್ರೆ ಅಷ್ಟೇ, ಅದು ಆನ್ ರಿಕ್ವೆಸ್ಟ್, ನಾವು ಎಲ್ಲರಿಗೂ ಕೊಡೋಂಗಿಲ್ಲ. ಅವ್ರ ಮನಸ್ಸಲ್ಲಿ ಇದ್ದರೆ, ಅದು ಇರಲಿಲ್ಲ ಅಂದರೆ ಭಾಳ ಚಲೋ ಕೊಡ್ತಾರೆ. ಕೆಲವೊಬ್ರು ಏನಂತಾರೆ, ಸರ್ ಬ್ಯಾಡ್ರಿ, ಮತ್ತು ನಮ್ಗೆ ಇಡೀ ಶರೀರದ ನಮ್ದು ಏನಪ್ಪ ಅಂದರೆ ಬೇಕಾಗಿತ್ತು, ಅದು ನಾವು ಬಾಡಿಗೆ ಡೊನೇಟ್ ಮಾಡಿದ್ರೆ ನಮ್ದು ಆರ್ಥೋಡಾಕ್ಸ್ ಮಾಡಿ ನಾವು ಯಾವ ಮಾಡೋದಿಲ್ಲ ಅಂತಾರೆ, ನಾವು ಒಟ್ಟೆ ಮಾಡೋದಿಲ್ಲ ರೀ, ಬಾಡಿ ಬಂದು ತೊಗೊಂಡು ಹೋಗ್ರಿ ಅಂತಾರೆ. ಇಂಥ ಸಂದರ್ಭದಲ್ಲಿ ಹಂಗೆ ಮಾಡ್ತೀವಿ. ಕೆಲವೊಬ್ಬರು ಏನಂತಾರೆ, ಈ ದೇಹವನ್ನು ಈಗ ಏನಪ್ಪ ಅಂದರೆ ಒಂದು ಫ್ಯಾಮಿಲಿ ಇತ್ತು, ನನಗೆ ಹೇರ್ಸ್ ಬೇಕಂದ್ರು, ಕೆಲವೊಂದು ಹೇರ್ಸನ್ನು ನಾವು ಕೊಟ್ಟಿದ್ದೀವಿ. ಕೆಲವೊಬ್ಬರು ಈಗ ನಮಗೆ ಏನೋ ಒಂದು ಕುರು ಬೇಕು, ಈ ದೇಹದ ಒಂದು ಕುರು ಬೇಕಂದಾಗ ಒಂದು ಚರ್ಮ ತಗೋತಾರೆ, ಬೇಕನ್ನೋರ್ಗೆ ಅಷ್ಟ. ನಾ ಹೇಳೇನಂತ ನೀವು ಕೇಳಬೇಕಾಗಿಲ್ಲ, ಅದನ್ನು ಕೂಡ ಹೇಳ್ತೇನೆ. ನಿಮಗೆ ಅದು ಮನಸ್ಸಲ್ಲಿ ಇತ್ತು, ಯಾವುದೋ ತಲೆಯಲ್ಲಿದ್ದರೆ ಹಾಕ್ತೇನೆ. ಇನ್ನೊಂದು ಹೇಳ್ತೇನೆ ನಿಮಗೆ, ಇದ್ರಾಗ ವರ್ಸ್ಟ್ ಯಾರಪ್ಪ ಅಂತಂದರೆ, ದೇಹದಾನ ಮಾಡಿದ ಮನೆಯದವರು ಯಾರು ಭಾಳ ಮುಗ್ದಿರ್ತಾರೆ. ಇದರಲ್ಲಿ ತಲೆ ಕೆಡಿಸೋರು ಯಾರಂದರೆ ನೇಬರ್ಸ್. ಈ ಬಂದು ಏನು ಅಂದ್ಬಿಡ್ತಾರ, ಏನ್ರಿ ಸರ್ ನೀವು ನಮ್ಮ ಸಂಪ್ರದಾಯ ಒಳಗೆ ಇರಲಿಲ್ಲ, ಯಾಕೆ ದೇಹದಾನ ಮಾಡಕ್ಕೆ ಹೋಗಿದ್ರಿ, ಮಾಡಬಾರ್ದು, ಇದು ನೀವು ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ, ತಂದೆ ನಮ್ಮ ಧರ್ಮದಲ್ಲಿ ಯಾಕೆ ಮಾಡಕ್ಕೆ ಹೋಗ್ರಿ, ಹಿಂಗೆ ಏನು ಹೆದರ್ಸ್ತಾರಲ್ಲ, ಹೆದರ್ಸ್ಕೊಂಡು ಅವ್ರು ಬಂದು ಮಾಡ್ತಾರೆ, ಸರ್ ನಾವು ಸುಳ್ಳು ಮಾಡೀನಿ, ನಮ್ಮ ಮನೆ ಬಾಜು ಹಿಂಗೆ ಅನ್ನತ್ತಾರ. ಅವ್ರಿಗೆ ಹೇಳ್ರಿ, ದೇಹದಾನ ಮಾಡಿದ ಮ್ಯಾಗ ಅಂತ್ಯ ಸಂಸ್ಕಾರವೂ ಆಕತ್ತೆ ಅಂತ ಹೇಳಬೇಕು. ಇದನ್ನು ಕೂಡ ಹೇಳ್ಬಿಡ್ತೇನೆ ಸೈಂಟಿಫಿಕ್ ಆಗಿ. ಏನು ತಂದೆಯವ್ರ ದೇಹದಾನ ಆದ್ಮ್ಯಾಗ ಅವ್ರದನ್ನು ನಾವು ಅಂತ್ಯಕ್ರಿಯೆನೂ ಮಾಡಿದ್ದೀವಿ. ಹೇಗೆ ಸರ್ ಅದು? ಹೇಗೆ ಅಂತಂದರೆ, ಈಗ ಎಳೆಯಾಗಿ 1 ವರ್ಷ ಏನು ಮಾಡ್ತಾರಲ್ಲ ಡಿಸೆಕ್ಷನ್ನು, ಅದು ಮಾಡಿದ ಮೇಲೆ ಚರ್ಮ ಉಳಿತೈತಿ, ಆರ್ಟ್ರಿ ಉಳಿತೈತಿ, ಅವನ್ನೆಲ್ಲ ನಾವು ಇದರಲ್ಲಿ ಹಾಕಿ ನಮ್ಮ ಮೆಡಿಕಲ್ ಒಳಗೆ ಇನ್ಸಿನ್ಟ್ರೇಟರ್ ಅಂತಿದೆ, ಅಲ್ಲಿ ಬರ್ನ್ ಮಾಡಿಬಿಡ್ತಾರೆ. ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನಾನು ಹಿಂದೂ ಲಿಂಗಾಯತ್ ಧರ್ಮದವ ಇದ್ದರೆ ನನ್ನ ಬಾಡಿ, ನಮ್ಮ ತಂದೆಯವ್ರ ಬಾಡಿ ಏನು ಮಾಡ್ಬೇಕಾಯ್ತು, ಉಳ್ಬೇಕಾಗಿತ್ತು. ನಾನೇನು ಹೇಳಿದೆ, ಬರ್ನ್ ಮಾಡಿದೆ ಅಂತ ಹೇಳಿದೆ. ಅದಾದಮೇಲೆ ಅವ್ರದ್ದು ಏನು ಅಸ್ಥಿ ಪಂಜರ ಉಳಿದಿತ್ತಲ್ಲ, ಅದನ್ನು ನಾವು ಮಣ್ಣಲ್ಲಿ ಹಾಕ್ತೇವೆ. ಅದು ಮಾಡಿ ಮತ್ತೆ ಆ ಅಸ್ಥಿ ಪಂಜರನ್ನ ಮಣ್ಣಲ್ಲಿ ಹಾಕಿದ ಮ್ಯಾಗ ನಮ್ಮ ಡಿಸೆಕ್ಷನ್ ಆಲ್ ಹಿಂದ್ಗಡೆ ಅದನ್ನು ತೆಗೆದು 1 ವರ್ಷ ಆದ್ಮೇಲೆ ತೆಗೆದು ಅಲ್ಲಿ ಏನು ಬೋನ್ಸ್ ಉಳಿದಿರ್ತಾವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಹುಡುಗರಿಗೆ ವೈದ್ಯಕೀಯ ಆಸ್ಟ್ರಾಲಜಿ ಓದಲಿಕ್ಕೆ ಕೊಡ್ತಾರೆ. ಈ ಸಂದರ್ಭದಾಗ ನಾನು ಸೈಂಟಿಫಿಕ್ ಆಗಿ ಹೇಳ್ತೇನೆ, ಯಾರು ದೇಹದಾನ ಮಾಡ್ತಾರಲ್ಲ ಅವರು ಎಲ್ಲರಿಗೂ ಕೂಡ ಏನು ನಂದು ಆಗ್ರಹ ವಿನಂತಿ ಏನಂತಂದರೆ, ಸಂಪ್ರದಾಯನೂ ಫಾಲೋ ಆಕತಿ, ದೇಹದಾನ ಆಕತಿ. ಯಾಕಂತಂದರೆ ನಿಮಗೆ ಗೊತ್ತಿಲ್ಲ, ದೇಹದಾನ ಮಾಡಿದ್ರೆ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ನಿಮ್ಮನ್ನು ಕರೆಯಂಗಿಲ್ಲ. ಅದು ನಾವು ಏನಪ್ಪ ಮೆಡಿಕಲ್ ಕಾಲೇಜ್ ಅವ್ರದ್ದು ನಾವೇ ಮಾಡ್ತೀವಿ. ಯಾಕಂದರೆ ಇದು ಮುಗಿದ ಮ್ಯಾಗ ಅಷ್ಟು ಹೊರಗಿಡ ಹಾಕ್ಬಾರ್ದು, ಅಸ್ಥಿ ಪಂಜರ ಉಳಿತಿದ್ದು ನಾವು ದಪ್ಪನ್ ಮಾಡಬೇಕಾ. ಅವಾಗ ನೀವೇನು ಅನ್ಬೋದು, ಸರ್ ನಾವು ಬ್ರಾಹ್ಮಣ ಕುಟುಂಬದವರು ಕೊಟ್ಟವರು, ಮತ್ತು ನೀವು ಅದನ್ನು ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ, ಎರಡೂ ಆಗ್ತದಿಲ್ಲ. 1 ವರ್ಷ ತನಕ ಎಳೆಯಾಗಿ ತೆಗೆದದ್ದನ್ನು ನಾವು ಬರ್ನ್ ಮಾಡ್ತಾರೆ, ಆಮೇಲೆ ಕಡಿಕ್ ಅಸ್ಥಿ ಪಂಜರ ಉಳಿತೈತಲ್ಲ ಅದನ್ನು ನಾವೇನು ಮಾಡ್ತೀವಿ. ಅವಾಗ ನೀವು ಕೇಳ್ಬಿಡ್ತೀರಿ, ಈಗ ಏನಂತ, ನಾವೊಬ್ಬ ಬ್ರಾಹ್ಮಣ ಕಮ್ಯುನಿಟಿ ಆಗಲಿ ಜೈನ್ ಕಟ್ಟುಮದಲ್ಲಿ ನಮ್ಮದು ಅಗ್ನಿಸ್ಪರ್ಶ ಆಗಬೇಕಾಯ್ತು, ಉಳಿದ್ರೆ ಯಾಕಂತೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಸೈಂಟಿಫಿಕ್ ಆಗಿ ಕೊಡ್ತೇನೆ. ಜಸ್ಟ್ ಒಂದು ಈಗ 2026 ಇದು, ಒಂದು 5 ವರ್ಷದ ಹಿಂದುಗಡೆ ಕೋವಿಡ್ ಬಂದಿತ್ತು. ಕೋವಿಡ್ ಬಂದಾಗ ರೂಲ್ ಏನು ಬಂತಂದರೆ, ಎಲ್ಲಿ ಡೆತ್ ಆಗ್ತಾರೆ ಅಲ್ಲೇ ಬರ್ನ್ ಮಾಡ್ಬೇಕಂತ ಬಂತು. ಹೌದಾ? ಅವಾಗ ನನ್ನ ರಿಲೇಷನ್ದವ್ರೆ ಎಲ್ಲೋ ಕೊಲ್ಲಾಪುರ ಅಂತಲ್ಲಿ ಡೆತ್ ಆದಾಗ ನಾನು ಅಗ್ನಿಸ್ಪರ್ಶ ಮಾಡೋದನ್ನ, ಹಿಂದೂ ಧರ್ಮ ಲಿಂಗಾಯತ ಅವ್ರು ಇದ್ದರೂ ಕೂಡ ಅಗ್ನಿಸ್ಪರ್ಶ ಮಾಡೋದು ನಾವು ಕೊಟ್ಬಿಟ್ಟು ಅವಾಗ ನೀವೇ ಕೊಟ್ಟಿದವ್ರು ಏನಂತ ಈಗ ಯಾಕೆ ಕೇಳ್ತೀರಿ? ಮತ್ತು ನಾ ಈ ಧರ್ಮದವರು ನನಗೆ ಅಗ್ನಿಸ್ಪರ್ಶ ಆಗ್ಬೇಕಾಗಿತ್ತು, ಅಂತ್ಯಕ್ರಿಯೆ ಆಗ್ಬೇಕಾಗಿತ್ತು ಕೇಳಬೇಡ್ರಿ.
ಅವಾಗ ನೀವೇ ಪರ್ಮಿಷನ್ ಕೊಟ್ಟರೆ, ಅವಾಗ ನೀವು ಒಪ್ಕೊಂಡಿದ್ದಾರೆ. ಡಾಕ್ಟರ್ ಆದವ್ರ ಕೊರೋನಾ ಕೋವಿಡ್ ಮುಂದೆ ನಾವು ಮಂಡಿ ಊರಿದ್ವಿ. ಅಂಥ ಸಂದರ್ಭದಾಗ ನಾವು ಮತ್ತೆ ಇನ್ನೊಂದು ಹೇಳಿದ್ರು, ಏನು ಬಾಡಿ ಮುಟ್ಟಾಕ್ ಕೊಡಲಿಲ್ಲ, ನೋಡಾಕ್ ಕೊಡಲಿಲ್ಲ, ಪಿ ಕಿಟ್ ಹಾಕಿದ್ರು. ಯಾಕಂತಂದರೆ ಆ ವೈರಸ್ ಬೆಳಿಬಾರ್ದು. ಅವಾಗೆಲ್ಲ ನೀವೇ ಕೊಟ್ಟಿದ್ದಾರಲ್ಲ ಪರ್ಮಿಷನ್ನು. ಮತ್ತು ಈಗ ನಾ ಈ ಧರ್ಮದವದೇನೆ ನಂದು ಹಿಂಗೆ ಮಾಡ್ಬೇಕು, ಎರಡೂ ಆಗ್ತದೆ. ಮತ್ತು ಇನ್ನೊಂದು ಹಿಡ್ಕೊರಿ, ಹಂಗೆ ನೀವು ಸತ್ತ ನಂತರ ಹೂಳೋದಕ್ಕೆ ಹಿಂಗೆ ಕೊಡೋದಕ್ಕಿಂತ ನೀವು ವೈದ್ಯ ವಿದ್ಯಾರ್ಥಿಗೆ ಒಬ್ಬ ಶಿಕ್ಷಕ ಆಕ್ಕಾರೆ. ಯಾರು ಶಿಕ್ಷಕ ಆಗಿಲ್ಲಲ್ಲ, ನಾ ಟೀಚರ್ ಆಗ್ಬೇಕಂದ್ರೆ ಬೆಸ್ಟ್ ಅಂದರೆ ನೀವು ಮೃತದೇಹನ ದಾನ ಮಾಡಿರಿ. ಅವಾಗ ಟೀಚರ್ ಯು ವಿಲ್ ಬಿಕಮ್ ಎ ಫಸ್ಟ್ ಟೀಚರ್ ಟು ದಿ ಯಾರಿಗೆ, ಮೆಡಿಕಲ್ ಸ್ಟೂಡೆಂಟ್ಸಿಗೆ. ಸೊ ಆ ಸಂದರ್ಭದಾಗ ಈಗ ವಿದ್ಯಾರ್ಥಿಗಳಿಗೆ ಎಳೆಯಾಗಿ 1 ವರ್ಷ ತನಕ ಕಲಿತಾರೆ. ಈಗ ಅದು ಹೆಂಗೆ ಕಲಿತಾರೆ ಅದನ್ನು ಹೇಳ್ತೇನೆ. ಫಸ್ಟು ನಾವು ಕೈಗಳನ್ನು ಡಿಸೆಕ್ಟ್ ಮಾಡ್ಕೋತೀವಿ, ಎದಿಗುಡನ್ನ ಕೈಗಳನ್ನು ತಗೋತೀವಿ, ಆಮೇಲೆ 2 ಕಾಲುಗಳನ್ನು ಮಾಡ್ಕೋತೀವಿ, ಆಮೇಲೆ ಹೊಟ್ಟೆ ಮತ್ತು ಹೊಟ್ಟೆ ಭಾಗ ಮಾಡಿಕೊಂಡು ನೆಕ್ಸ್ಟ್ ಹೆಡ್ ಆ್ಯಂಡ್ ನೆಕ್. ಇದು ಅವ್ರಿಗೆ ಬುಕ್ಸ್ ಇದೆ, ಕನ್ನಿಂಗ್ಹ್ಯಾಮ್ ಬುಕ್ ಇದೆ. ಆ ಕನ್ನಿಂಗ್ಹ್ಯಾಮ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಒಳಗೆ ಬಂತಂದ್ರೆ ಒಂದು ಬಾಡಿ ದಾನ ಮಾಡಿದ್ರಂದ್ರೆ, ಸಪೋಸ್ ಈಗ ನಮಗೆ ನೀಟ್ ಪರೀಕ್ಷೆ ಆಗಿ ಹುಡುಗರು ಬರಬೇಕು, ಈಗ ನಮ್ಮ ಕಡೆ 5 ಬಾಡಿ ಇದೆ, ಅವ್ರು ಕೊಟ್ರೆ ಅಂತೇಳಿ ಅವಾಗ ನಾವು ಮಾಡೋದಿಲ್ಲ, ಅವನ್ನ ಸ್ಟೋರ್ ಮಾಡ್ತೇವೆ ಫಾರ್ಮಲ್ ತೊಟ್ಟಿಯಲ್ಲಿ ಸ್ಟೋರ್ ಮಾಡಿ. ಯಾವಾಗ ಅವ್ರ ಕರಿಕ್ಯುಲಮ್ ಸ್ಟಾರ್ಟ್ ಆಕೈತಿ ಅವಾಗ ಅಸೈನ್ ಮಾಡ್ತೀವಿ. ಸೊ ಒಂದ್ಸಲ ಅಸೈನ್ ಆದರೆ 1 ವರ್ಷ ತನಕ ಮಾಡ್ಲಿಕ್ಕೆ. ಸರ್, ತಂದೆ ತಾಯಿಯನ್ನ ಇಡೀ ಜಗತ್ತಲ್ಲಿ ಯಾರಿಗೂ ಅವಕಾಶನೇ ಇಲ್ಲ ಇದ್ದಾಗ ಸತ್ತ ನಂತರ ದೈಹಿಕವಾಗಿ ಮಾನಸಿಕವಾಗಿ ಜೊತೆಗೆ ಇಟ್ಕೊಂಡಿದ್ದೀರಿ ಪ್ರತಿದಿನ. ಇನ್ನು ಮುಂದಕ್ಕೆ ಬರುವಂತಹ ಜನಕ್ಕೆ ಏನು ಹೇಳ್ತೀರಿ? ದೇಹವನ್ನ ಸುಮ್ಮನೆ ತಗೊಂಡೋಗಿ ಮಣ್ಣು ಮಾಡೋದಿರಲಿ ಇಲ್ಲ ಸುಡೋದಿರಲಿ, ಇದಕ್ಕಿಂತ ಬೆಸ್ಟ್ ಸಂದೇಶ ಏನು ಕೊಡ್ತೀರಿ ಸರ್? ಪ್ರಪ್ರಥಮವಾಗಿ ನನ್ನ ದೇಹದಾನಿ, ನೇತ್ರದಾನಿ, ಚರ್ಮದಾನಿ ಡಾಕ್ಟರ್ ಸುಶ್ಲಾದೇವಿ ರಾಮಣ್ಣವ್ರು, ನನ್ನ ತಾಯಿ. ಅವರು ನನಗೆ ಬದುಕಿದ್ದಾಗ ನನಗೆಲ್ಲ ಆತ್ಮಸ್ಥೈರ್ಯ ತುಂಬಿದರು. ಆಕಿ ಇವತ್ತು ನಮ್ಮ ತಂದೆಯವರು ಬರೀ ದೇಹದಾನದ ಜಾಗೃತಿ ಮಾಡಿ ಹೋದರು, ಆದರೆ ನನ್ನ ತಾಯಿಯವರು ತನ್ನ ಸ್ವಂತ 2 ಕಣ್ಣುಗಳನ್ನು ದಾನ ಮಾಡಿ 2 ಅಂದ್ರ ಬಾಳಿಗೆ ಬೆಳಕಾದ್ಲು. ಚರ್ಮವನ್ನು ಕೂಡ ದಾನ ಮಾಡಿ ನಮ್ಮ KL ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಬೆಳಗಾವಿಯ ಚರ್ಮ ಭಂಡಾರಕ್ಕೆ ಚರ್ಮವನ್ನು ದಾನ ಮಾಡಿ ಈ ಏನು ಸುಟ್ಟಂಥ ಗಾಯನ ಬರ್ನ್ ಪೇಷಂಟಿಗೆ ಆಕೆ ಮಾಡಿಕೊಟ್ಲು. ಸೊ ಇಡೀ ನಮ್ಮ ಕುಟುಂಬದವರು 2 ತಂದೆ ತಾಯಿ ನನಗೆ 2 ಕಣ್ಣಿದ್ದಂಗೆ. ಅವರು 2 ಕೂಂತ ನನಗೆ ಆಶೀರ್ವಾದ ಮಾಡಿದಾಗ ನಾ ಜನಸಾಮಾನ್ಯರಿಗೆ ಏನು ಹೇಳ್ಬೇಕಂತಿದ್ದೇನೆಂದರೆ, ನಾನು ಮಾಡ್ಯಾನಂತ ನೀವು ಮಾಡಬೇಡ್ರಿ, ಅಥವಾ ನಿಮ್ಮ ಫ್ರೆಂಡ್ ಮಾಡ್ಯಾರಂತ ನೀವು ಮಾಡಬಾರ್ದು. ಇನ್ನೂ ಒಂದು ಮುಂಜೆ ಹೋಗ್ರಿ, ನಿಮ್ಮ ತಂದೆಯವರು ಮಾಡ್ಯಾರಂತ ತಿಳ್ಕೊರಿ, ನೀವು ಮಾಡ್ಬೇಕಂತಿಲ್ಲ, ನೀವು ತಿಳಿದು ಮಾಡಿರಿ. ನಾನು ಏನು ಹೇಳ್ಬೇಕಾಯ್ತು ಅಂದರೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಧರ್ಮ ನಿಮ್ದು ಏನಾರ ರಿಲಿಜನ್ನು ಧರ್ಮ ಅಡ್ಡ ಬರಾಕತ್ತಿದ್ರೆ ನಿಮ್ಮ ಧರ್ಮಗಳಿಗೆ ಹೋಗಿ ಕೇಳ್ರಿ. ಕೇಳಿದ ಮ್ಯಾಗ ಅವ್ರು ಏನು ನಿಮ್ಗೆ ಕೊಡ್ತಾರ ಆ ಪ್ರಕಾರವಾಗಿ ಮುಂದೆ ಬರ್ರಿ. ನಾ ಮಾಡಿನಂತ ನೀವು ಮಾಡೋದು ಬೇಡ, ಇನ್ನೊಬ್ರು ಮಾಡಂತ ಮಾಡೋದು ಬೇಡ. ಯಾಕೆ ತಿಳಿದು ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಉಳಿಯಂಗಿಲ್ಲ. ಯಾರೋ ಮಾಡ್ರಂತ ನೀವು ಮಾಡಿ ಕೊಡ್ತೀರಿ, ಆಮೇಲೆ ಏನೋ ಒಂದು ಇದು ನಮ್ಮ ಭಾರತ ದೇಶದಾಗ ಇದು ಭಾಳ ಐತ್ರಿ. ಈಗ ನಮ್ಮ ತಂದೆಯವ್ರು ದಾನ ಮಾಡಿದ ಮ್ಯಾಗ ಜೋರಾದ ಮಳೆ ಬಂತು. ಇದೇ ಕೊಠಡಿ ಒಳಗೆ ಶನಿವಾರ ಇತ್ತು, ನವಂಬರ್ 13 ಜೋರು ಮಳೆ ಬಂತು. ಅವಾಗ ನನ್ನ ಮನಸ್ಸಿಗೆ ನಾನು ಅನ್ಕೊಂಡೆ ಏನಪ್ಪ ಅಂದರೆ, ನನ್ನ ತಂದೆಯವ್ರು ಮಾಡಿದಕ್ಕೇನೋ ಒಂದು ನೇಚರ್ ಒಳ್ಳೆ ಒಂದು ಮಳೆ ಗಾಳಿ ಬಂತು, ಅಥವಾ ಏನೋ ಒಂದು ನೇಚರನ್ನು ಹಾಳಾಕತ್ತೇನೋ ಅಂತ ಮನಸ್ಸಲ್ಲಿ ನನಗೆ ಬಂದು ಹೋಯ್ತು. ಅದು ಬೇರೆ ಟೈಮ್ನಾಗ ನೋಡ್ರಿ ನೀವು ನಮ್ಮ ಭಾರತ ದೇಶದಾಗ ಇಂಥ ಯಾವಾರ ಮಾಡಿರಿ, ಏನಾರ ಮನ್ಯಾಗ ಒಂದು ಸಣ್ಣ ಘಟನೆ ಆಗ್ಬೇಕು. ನಾ ಹೇಳಿದ್ನಿಲ್ಲ ನಿಮಗೆ, ಮಾಡಬಾರ್ದು. ಅದ ನೋಡಿದ್ದು ಕೆಟ್ಟಕ್ಕೆ ದೌಡ್ ತೊಗೊಂಡು ಹೋಗ್ತಾರೆ, ಒಳ್ಳೇದಕ್ಕೆ ಯಾರೂ ತೊಗೊಂಡು ಹೋಗೋದಿಲ್ಲ. ಅದು ನನ್ನ ಜೀವನದಾಗ ಇದು ಬರೆದಿಟ್ಟೈತಿದೆ ಅಲ್ಲ. ಇವತ್ತು ಈ ಟೈಮಿಗೆ ನೀವು ಬಂದು ನನ್ನ ಇಂಟರ್ವ್ಯೂ ಮಾಡಾಕತ್ತಿದ್ದು ಬರೆದಿಟ್ಟಿದ್ದು ಅದು ನಾವು ಬರೀ ಅನ್ಫೋಲ್ಡ್ ಮಾಡಾಕತ್ತೀವಿ. ಹಂಗೆ ತಂದೆಯವ್ರದ್ದು ಬರ್ಕೊಟ್ಟಿದ್ದನ್ನು ನಮ್ಮಿಬ್ಬರು ಅಂದ್ರೆ, ಒಂದು ಮೊನ್ನೆ ನಮ್ಮ ಡಾಕ್ಟರ್ ಉಮಾ ಅಂತ ಹೇಳಾಕತ್ತಿರು, ಅದೇನೋ ಸೋಲ್ ಕಾಂಟ್ರಾಕ್ಟ್ ಅಂತ ಇರ್ತೈತಂತ. ಅದು ನನಗೆ ಗೊತ್ತಿರಲಿಲ್ಲ. ಅವ್ರು ಒಂದು ಮಾತಂದ್ರೆ, ಸರ್ ನಾನು ಈ ಪ್ರಶ್ನೆ ಉತ್ತರ ಹೇಳ್ತೀನಿ, ಇಲ್ಲರಿ ನಿಮ್ಮ ತಂದೆಯವರು ತಾಯಿಯವರು ಗರ್ಭ ಶರೀರದಾಗ ಸೋಲ್ ಕಾಂಟ್ರಾಕ್ಟ್ ಆಗ್ಯಾವ, ನಿಮಗೆ ಆತ್ಮಗಳ ಕಾಂಟ್ರಾಕ್ಟ್ ಮಾಡ್ಕೊಂಡು ಇದನ್ನೆಲ್ಲ ನಿಮ್ಮಿಂದ ಆಗ್ಬೇಕಂತ ಇದನ್ನು ನಾನು ನಂಬಿದ್ದೇನೆ. ನನ್ನ ಜೀವನದಾಗ ಕೆಲವೊಂದು ಸಣ್ಣ ವಯಸ್ಸಾಗ ನನಗೆ ಪೆಟ್ಟು ಬಿದ್ದಾಗ ಅವಾಗ ನಾನು ಇದನ್ನು ಹೇಳಿದರು, ನಾನು ನಂಬಿದ್ದೇನೆ ಅಂತಂದರು. ಬಹುಶಃ ನಿಮ್ದ್ರಾಗೂ ಸೋಲ್ ಕಾಂಟ್ರಾಕ್ಟು ತಂದೆ ತಾಯಿ ಅದು ಮಾಡಿರಬೇಕು ಅಂತ ಹೇಳಿದರು. ಆ ಸಂದರ್ಭದಾಗ ತಂದೆಯವರು ತಾಯಿಯವರು ದೇಹದಾನ ಮಾಡಿದ್ದನ್ನು ನೋಡಿ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಸೇಗುಣಿಸಿ ಅಂತ ಒಂದು ಗ್ರಾಮ ಇದೆ. ಅದು ರಾಷ್ಟ್ರೀಯ ಬಸವ ತತ್ವದ ಅನ್ವಯಗಳು ಮಾತೆ ಪ್ರಥಮ ಮಹಿಳಾ ಜಗದು ಮಾತೆ ಅವರ ನೇತೃತ್ವದಲ್ಲಿ ಇಡೀ ಊರೇ ದೇಹದಾನ ಮಾಡಿದೆ. ಅದು ಕಾರಣ ಅಲ್ಲಿ ಈಗ 185 ಜನಕ್ಕೆ ಹೆಚ್ಚು ಜನ, ನಾನು ಮಾಡುವಾಗ 108 ಜನ ಇತ್ತು. ಡಾಕ್ಟರ್ ಶಿವಕುಮಾರ್ ಕಲ್ಯಾಣಮಂಟು ಆರ್ ಮಠಪತಿಯವ್ರು ಕುಡ್ಕೊಂಡು ಮಾಡಿದಾಗ ಇಡೀ ಊರನ್ನೇ ದೇಹದಾನ ಮಾಡಲಿಕ್ಕೆ ಇದು ಇಂಪ್ಯಾಕ್ಟ್ ಹೆಂಗಾಗಿದೆ ಜನರ ಮೇಲೆ ಅಂತಂದರೆ, ಇಡೀ ಒಬ್ಬರು ಬರ್ತಿದ್ರು ಸಂಪ್ರದಾಯದಿಂದ ಮೊದಲು, ಈಗ ಇಡೀ ಊರೇ ಮತ್ತು ಇಡೀ ಫ್ಯಾಮ್ಲಿನ ಮುಂದೆ ಬಂದು ದೇಹದಾನ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ನೇತ್ರದಾನ, ಚರ್ಮದಾನ ಮಾಡಿ ಬಂದಿದ್ದಾರೆ. ಇದಕ್ಕೆ ನಮ್ಮ ತಂದೆಯವರು 2 ನುಡಿ ಬರ್ತಿದ್ರು, ಏನಂದರೆ, ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ,
ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗಿ ಹೋಗುವೆ ಭೂವಿಗೆ, ಕೂತರೆ ನೀನಾರಿಗೆ ಅದೇ ಅಲೆ ಮಾನವ. ಅಕ್ಷರಶಃ ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗದಾನ, ಜೀವ ಹೋದ ನಂತರ ನೇತ್ರ ಚರ್ಮ ದೇಹದಾನ. ನಮ್ಮ ತಾಯಿಯವರು ಆ ನುಡಿಯನ್ನು ಅವ್ರಿಗೆ ಅರ್ಪಣೆ ಮಾಡ್ತೇನೆ. ಇದು ಮೊದಲೇ ನುಡಿಯನ್ನು ನಮ್ಮ ತಂದೆಯವ್ರಿಗೆ ಅರ್ಪಣೆ ಮಾಡ್ತೀನಿ. ಯಾಕಂದರೆ ನಮ್ಮ ತಾಯಿಯವರು ನೇತ್ರದಾನ, ಚರ್ಮದಾನ, ದೇಹದಾನ ಮಾಡಿ ಮಾರ್ಚ್ 9ಕ್ಕೆ ವಿಧಿವಿಷರಾದರು. ಇಡೀ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಒಂದು ದಾನಿಗಳ ತವರೂರು. ಯಾವ್ದಾರ ಊರಿದ್ದರೆ ಅದು ದಾನಿಗಳ ತವರೂರು ಇದ್ದರೆ ಅದು ನನ್ನ ಮಾತೃ ಸಂಸ್ಥೆ ಬೈಲಹೊಂಗಲ ಅಂತ ಹೇಳಕ್ಕೆ ಬಯಸ್ತೇನೆ. ಈ ಸಂದರ್ಭದಾಗ ನನ್ನ ವಿಭಾಗದ ಎಲ್ಲರೂ ಕೂಡ ನನ್ನ ಸಹಪಾಠಿಗಳು ಈ ಕೆಲಸಕ್ಕೆ ಒಂದು ಟೀಮ್ ವರ್ಕಾಗಿ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಸ್ಮಿತಾ ಒಡೆಯರ್ ಇರ್ಬೋದು, ಡಾಕ್ಟರ್ ರೂಪಾ ಹೊಸಮಠ್ ಇರ್ಬೋದು, ಡಾಕ್ಟರ್ ಸಂದೀಪ್ ಕುರಾಡೆ ಅವರು, ಡಾಕ್ಟರ್ ಪ್ರಶಾಂತ್ ತೋರನ್ಗಟ್ಟಿ, ಇವರು, ಆ ಗಾಯತ್ರಿ ಅವರು, ಇವರೆಲ್ಲ ಕುಡ್ಕೊಂಡು ನನ್ನ ಒಂದು ಬೆನ್ನೆಲುಬಾಗಿ ನಿಂತು ಮಾಡಿದ್ದಕ್ಕೆ, ಇದೊಂದು ಟೀಮ್ ವರ್ಕಾಗಿ ಕೆಲಸ ಮಾಡಿದ್ದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಸರ್, ಫೈನಲಿ ಪ್ರೊಫೆಷ್ನಲಿ ನೀವು ಸಕ್ಸಸ್ಫುಲ್. ಯಾಕೆ ಅಂದರೆ ತಂದೆ ತಾಯಿ ಓದಿಸಿದ ಜೊತೆಗೆ ಮತ್ತೆ ಅಧ್ಯಯನ ಮಾಡೋದಕ್ಕೆ, ಜಗತ್ತಲ್ಲಿ ಪ್ರಸಿದ್ಧಿಯಾಗಕ್ಕೆ ಅವ್ರ ದೇಹಗಳನ್ನೇ ದಾನ ಮಾಡಿದ್ರು. ಇನ್ನು ಮನೆಗೆ ಬಂದರೆ ನೀವು ಹೊಸದಾಗಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ರಿ. ಈಗ ಹೇಗೆ ಮಸೀದಿಲಿ, ಮತ್ತೊಂದು ಮತದಲ್ಲಿ ಹೇಗೆ ಮಸೀದಿಲಿ ಯಾರು ಸತ್ತರೆ ಅವ್ರ ಅನೌನ್ಸ್ಮೆಂಟ್ ಮಾಡಿ ಯಾವ ರೀತಿ ವಿಧಿವಿಧಾನ ಯಾವ ರೀತಿ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ನೀವು ಅದನ್ನು ನಿಮ್ಮ ಮನೆ ಮೇಲೆ ಶುರು ಮಾಡಿದಿರಿ, ಅದಕ್ಕೆ ನಿಮ್ಮ ಧರ್ಮಪತ್ನಿಯವರೇ ಸಹಾಯ ಮಾಡ್ತಿದ್ದಾರೆ ಅಂತ. ಅದ್ರ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ, ಅದು ಕೂಡ ನಾನು ಬೆಳಗ್ಗೆ ಎವ್ರಿಡೇ ವಾಕಿಂಗ್ ಹೋಗುವಾಗ, ಅಲ್ಲಿ ಮಠದ ಮುಂದೆ ಹೋಗುವಾಗ ನನಗೆ ಪ್ರತಿ ದಿವಸ ಕಿವಿ ಬೀಳ್ತಿತ್ತು. ಏನಂತಂದರೆ, ವಾಕಿಂಗ್ ಹೋಗುವಾಗ ಇವರು ಎಷ್ಟು ಸಂಘಟನೆ ಮಾಡಿಕೊಂಡು ಒಂದು ಮಸೀದಿ ಒಳಗೆ ತಮ್ಮ ಬದುಕಿದ್ದಾಗೂ ಅವರು ಅಷ್ಟೇ ರೆಸ್ಪೆಕ್ಟ್ ಇರುತ್ತೆ, ಸತ್ ನಂತರ ಕೂಡ ಜನಕ್ಕೆ ತಿಳಿದು ಅಂತ್ಯಕ್ರಿಯೆಗೆ ಬರಲಿ ಅಂಥೇಳಿ ಅದನ್ನೇನು ಒಂದು ಲೌಡ್ ಸ್ಪೀಕರ್ ಅವ್ರ ಮಸೀದಿ ಮೇಲೆ ಅನೌನ್ಸ್ ಮಾಡಿದ್ದನ್ನು ನನ್ನ ಮನಸ್ಸಿಗೆ ಭಾಳ ಫೀಲ್ ಆಯ್ತು. ಭಾಳ ಸಲ ಆಯ್ತು. ನಾನು ಬೇರೆ ಬೇರೆ ಕಡೆ ಕೇಳಿರೋದೇ ಅವ್ರು ಏನೂ ಅನ್ನಲಿಲ್ಲ. ನಾನು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ, ಸ್ವಲ್ಪ ಹುಟ್ಟ ಹೋರಾಟಗಾರ ನಾನು. ಮಂದಿ ಏನಂತಾರೋ ಗೊತ್ತಿಲ್ಲ ಅಂದವನ್ನ ಟ್ರಸ್ಟ್ ವತಿಯಿಂದ ಒಂದು 90ರಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ್ಯಂಪ್ಲಿಫೈಯರು, ಒಂದು 6 ಲೌಡ್ ಸ್ಪೀಕರು, ಮೈಕು, ಅವಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ತಂದು ನಮ್ಮ ಮನೇಲಿ ಹಾಕಿ 2017ರಲ್ಲಿ ನಾನು ಇದನ್ನು ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ನನಗೂ ಕೂಡ ಇದೇನು ಹಿಂಗೆ ಯಾಕೆ ಮಾಡ್ತಾರೆ ಅಂತೆಲ್ಲ ಬಂತು. ಆಮೇಲೆ ಬರ್ಬರ್ತಾ ಜನಕ್ಕೆ ಗೊತ್ತಾಯ್ತು. ಮೊದಲು ಹಿಂದಿನ ಕಾಲದಾಗ ಯಾರ್ಯಾರು ತೀರ್ಕೊಂಡ್ರೆ ಹೂಗಾರ್ ಅಂತಿರ್ತಿದ್ರು, ಪತ್ರಿ ತಂದು ಮನೆಗೆ ಕೊಟ್ಟು ಹಿಂಗೆ ತೀರ್ಕೊಂಡಿದ್ದಾರೆ ಅಂಥೇಳಿ ಸಹಿ ಮಾಡಿಸ್ಕೊಂಡು ಹೋಗ್ತಿದ್ರು. ಆವಾಗ ಈಗೆಲ್ಲ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಈ ದುನಿಯಾದಲ್ಲಿ ಇದ್ದಾಗ ಅದು ಯಾರಿಗೆ ಮಾಡುವುದಿಲ್ಲ ಇಲ್ಲ. ಸೊ ಅದನ್ನ ಏನು ಮಾಡಿಬಿಟ್ಟೆ ಅಂದರೆ, ಮೊದಲು ನಾನು ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು ಗ್ರೂಪನ್ನು ಮಾಡಿಕೊಂಡೆ. ಆಮೇಲೆ SMS ಕಳಿಸ್ಲಿಕ್ಕೂ ಮಾಡಿದೆ. ಅದು ನನ್ನ ಹಾಬಿ, ಪ್ಯಾಷನ್ ಆಗಿ ನಾನು ಮಾಡಿಕೊಂಡೆ. ಮೊದಲೊಬ್ಬರು ನಮ್ಮ ಡಾಕ್ಟರ್ ಸುರೇಖ ರಾಮಣ್ಣ ಅವರು ನನ್ನ ಮಡದಿ ಮಾಡೋಕ್ಕಿಂತ ಮುಂಚೆ ನಮ್ಮೂರಲ್ಲಿ ಸಮಾಜ ಸೇವಕರು ಎಡಳ್ಳಿಯವರಿದ್ದಾರೆ, ಬಾಬಣ್ಣ ಎಡಳ್ಳಿ ಅಂತ. ಅವ್ರು ಬಂದು ಪ್ರತಿ ದಿವಸ ನಾನು ಅವ್ರಿಗೆ ಮೆಸೇಜ್ ಕಳಿಸ್ತೀನಿ. ಪಾಪ ಅವರು ತಮ್ಮ ಪಿಗ್ಮಿ ಕಲೆಕ್ಷನ್ ಮಾಡ್ಕೊತ ಬಂದು ಊರಲ್ಲೇ ಅನೌನ್ಸ್ ಮಾಡಿ ಮತ್ತೆ ತಮ್ಮ ಕಾಯಕಕ್ಕೆ ಹೋಗ್ತಿರು. ಬಟ್ ಅವ್ರಿಗೆ ಹೆಂಗೆ ಅವ್ರಿಗೆ ವಯಸ್ಸಾದ ಮೇಲೆ ಇನ್ನು ಹಗಲೆಲ್ಲ ಒಂದು ಈಗ ತೀರ್ಕೊಂಡಿರ್ತಾರೆ, ನೆಕ್ಸ್ಟ್ ಒಂದು ಮತ್ತೆ ಕರೀದು ಬೇಡ ಅಂಥೇಳಿ ಅವ್ರಿಗೆ ವಯಸ್ಸಾದ ಕೂಡ ನಮ್ಮ ಮಡದಿ ಒಂದು 2 ವರ್ಷ ಆಯಿತು. ಅವರು ಅದನ್ನು ವಾಯ್ಸ್ ನೋಟ್ ಮಾಡಿ ನಮ್ಮ ಟ್ರಸ್ಟ್ ಇದೆ, ಡಾಕ್ಟರ್ ರಾಮಣ್ಣ ಅವ್ರ ಚಾರಿಟಬಲ್ ಟ್ರಸ್ಟ್ ಬೈಲಹೊಂಗಲ್ ಮುಖಾಂತರ ನಾನು ನೇತ್ರದಾನ, ಚರ್ಮದಾನ, ದೇಹದಾನ, ಅಂಗಾಂಗದಾನ, ರಕ್ತದಾನ ಬಗ್ಗೆ ಜಾಗೃತಿ ಮೂಡಿಸೋ ಟ್ರಸ್ಟ್ ಮೇಲೇ ಇದನ್ನು ನಮ್ಮ ಮಿಸಸ್ ಡೆಂಟಿಸ್ಟ್ ದಂತವೈದ್ಯರು ಅವರು ಪೇಷಂಟ್ ನೋಡ್ಕೊತಾನೆ ಒಳಗೆ ಟ್ರಸ್ಟ್ ಒಳಗೆ ಬಂದು ಅದನ್ನು ಯಾರು ತೀರ್ಕೊಂಡಿರ್ತಾರೋ ಅವ್ರ ಫೋಟೋ ಮತ್ತು ಮ್ಯಾಟ್ರ್ ಬಂದಿರುತ್ತೆ, ಅದನ್ನು ವಾಯ್ಸ್ ನೋಟ್ ಮಾಡ್ತಾರೆ 30 ಸೆಕೆಂಡ್ದು. ಅದನ್ನು ನಮ್ಮ ಮೆಡಿಕಲ್ ಶಾಪ್ ಮಾಂತೇಶ್ ಅಂತಿದ್ದಾನೆ, ಆ ಶಾಪ್ ತೊಗೊಂಡು ಹೋದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಮೊಬೈಲ್ ಕಳಿಸಿದಾಗ ಆ ಮೊಬೈಲ್ ತೊಗೊಂಡು ಹೋಗಿ ಮೇಲ್ಗಡೆ ನಮ್ಮ ಟ್ರಸ್ಟ್ ಮೇಲ್ಗಡೆ ಅದನ್ನು ಬ್ಲೂಟೂತ್ ಕನೆಕ್ಟ್ ಮಾಡಿ ಅಲ್ಲಿಂದ ಈ ಏನಪ್ಪ ಮರಣದ ಸುದ್ದಿಯನ್ನು ಇಡೀ ಊರಿಗೆ ಪಸರಿಸ್ತೀವಿ. ಇದು ನಾನು ಕಂಡುಕೊಂಡಿದ್ದು ಅದ್ರ ಸಂಬಂಧ. ಬಟ್ ನನಗೆ ಬೆಸ್ಟ್ ಯೂಸ್ ಆಗಿದ್ದು ಯಾವಾಗಂದರೆ, ಕೋವಿಡ್ ಸಂದರ್ಭದಲ್ಲಿ ಅವಾಗ ಪೊಲೀಸರೇ ಬಂದು ಇಡೀ ಊರಿಗೆ ಜಾಗೃತಿ ಮಾಡಬೇಕಂತಂದಾಗ ಅವರು ಬೇರೆ ಸಂದೇಶಗಳನ್ನು ಕೋವಿಡ್ ಟೈಮ್ನಾಗ ಪ್ಯಾನಿಕ್ ಆಗಬೇಡ್ರಿ ಬೇರೆ ಅವರು ಏನಪ್ಪ ಅಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟೋ ಜನ ಪೊಲೀಸ್ ನಮ್ಮ ಮೇಲ್ಗಡೆ ಬಂದು ಅದನ್ನು ಉಪಯೋಗ ಮಾಡ್ಕೊಂಡು ಇಡೀ ಊರಿಗೇ ಪಸರಿಸಿದ್ರು. ನಾವು ಒಳ್ಳೆ ಕೆಲಸ ಮಾಡುವಾಗ ಏನಪ್ಪ ಅಂದರೆ, ನಿಮ್ಮದು ಕೆಲಸ ಒಳ್ಳೇದಿತ್ತಂದರೆ ಅದು ಬೇರೆ ಇದನ್ನ ಅನುಕೂಲ ಆಗಿದ್ದಕ್ಕೆ ನನಗೆ ಭಾಳ ಅನುಕೂಲ ಆಗಿದೆ ಅಂತ ಹೇಳಿ ಬಯಸ್ತೇನೆ. ಸುಮಾರು ಈಗ ಒಂದು 2,000 ಜನರ 2017ರಿಂದ ಇಲ್ಲಿವರೆಗೂ ಒಂದು 2,000 ಮೃತದೇಹಗಳ ಅನೌನ್ಸ್ಮೆಂಟ್ ಆಗಿದೆ ಅಂತ. ಸರ್, ಸಾಮಾನ್ಯವಾಗಿ ದೇಹದಾನಕ್ಕೂ ಅಂಗಾಂಗದಾನಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಏನಂತಂದರೆ, ಜನಕ್ಕೆ ನನಗೆ ಫೋನ್ ಮಾಡ್ತಾರೆ, ಸರ್ ನಾನು ಪರ್ಸನಲಿ ಮಾತಾಡ್ಬೇಕಂತ ಹೇಳ್ತಾರೆ. ಏನು ರೀ ಪರ್ಸನಲ್ ಅಂತಂದ್ರೆ, ಇಲ್ಲ ಸರ್ ಅಲ್ಲೇ ನಾವು ಪರ್ಸನಲ್ ಮಾತ್ರ ನೀವು ಎಲ್ಲಿ ಸಿಗ್ತೀರಿ, ಫೋನ್ನಾಗ ಹೇಳ್ರಿ ಅಂತ. ಇಲ್ಲ ಅಂತಾರೆ. ಬರ್ತಾರೆ, ಬಂದ್ಮ್ಯಾಗ ಸರ್ ನನ್ನ ಕಿಡ್ನಿ ತೊಗೋರಿ ಸರ್, ನನ್ನ ನಂದು ಏನಾರ ಅವ್ರು ಮೇನ್ ಕೇಳೋದಂದ್ರೆ ಕಿಡ್ನಿ. ಸರ್ ನನ್ನ ಕಿಡ್ನಿ ಒಂದು ದಾನ ಮಾಡ್ಬೇಕಂದ್ರೆ ಏನಾರ ದುಡ್ಡು ಸಿಗ್ತೀರ ಹೇಳ್ರಿ ಅಂತ ಕೇಳ್ತಾರೆ. ನಾನು ಭಾಳ ಸಲ ಅವ್ರಿಗೆ ಫೋನ್ನಾಗ
ಹೇಳಿದಾಗ ಕಟ್ ಮಾಡಿ ಹೇಳ್ತಾನೆ ಅವ್ರಿಗೆ, ಇದು ರೆಕಾರ್ಡ್ ಆಕತಿ ಈಗ ನೀವು ಹಿಂಗಂದ್ರೆ ನಿನ್ನ ಇಬ್ಬರು ಕೂಡ ಜೈಲಿಗೆ ಹೋಯ್ತಾರೆ. ಮೊದಲೇದ್ದು ಯಾವುದೇ ವ್ಯಕ್ತಿ ಬದುಕಿದ್ದಾಗ ಅಂಗಾಂಗಗಳನ್ನು ಮಾರಾಟ ಮಾಡಲಿಕ್ಕೆ ನಮ್ಮ ಏನು ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್ ಪ್ರಕಾರ ಅದು ಕಾನೂನು ಬಾಹಿರ. ಯಾವುದೇ ಬದುಕಿದ್ದಾಗ ನಾವು ದಾನ ನೀವು ರೊಕ್ಕಕ್ಕೆ ಮಾರಲಿಕ್ಕೆ ಬರೋದಿಲ್ಲ. ಇದು ಒಂದು. ಎರಡನೇದೇನಂತಾರೆ, ಫೋನ್ ಮಾಡ್ತಾರೆ ಎಮೋಷ್ನಲ್ ಆಗಿ, ಸರ್ ಒಟ್ಟನಂದ್ರೆ ಏನು ಬರ್ತದೆ ಅಷ್ಟು ತೊಗೊಂಡ್ಬಿಡ್ರಿ ಅಂತಾರೆ. ಪಾಪ ಅವ್ರು ಮುಗ್ದ್ರೆ ಗೊತ್ತಿಲ್ಲ. ನಾ ಈ ಒಂದು ಏನಪ್ಪ ಅಂದರೆ ಪಾಪಪ್ ನಿಮ್ಮದು ಸ್ಟುಡಿಯೋ ಮುಖಾಂತರ ಒಂದು ಏನು ಹೇಳಲಿಕ್ಕೆ ಪ್ರಯತ್ನ ಏನು ಮಾಡ್ತಿದ್ದೆ ಅಂದರೆ, ದೇಹದಾನ ಬೇರೆ, ಅಂಗಾಂಗ ದಾನ ಬೇರೆ. ದೇಹದಾನ ಒಳಗೆ ನ್ಯಾಚುರಲ್ ಡೆತ್ ಆಗ್ಬೇಕು, ಅದು ಮನೆಯಲ್ಲಿ ಆಗ್ಬೋದು, ಆಸ್ಪತ್ರೆಯಲ್ಲಿ ಆಗ್ಬೋದು. ಅಂಗಾಂಗ ದಾನಕ್ಕಾದರೆ ಕಂಪಲ್ಸರಿ ಬ್ರೈನ್ ಡೆತ್ ಆಗಬೇಕು, ಮೆದುಳು ನಿಷ್ಕ್ರಿಯೆ. ಹಿಂಗಂದ್ರೆ ನಿಮಗೆ ತಿಳಿಯಂಗಿಲ್ಲ. ಈ ಮೆದುಳು ನಿಷ್ಕ್ರಿಯೆ ಆದಾಗ ಇನ್ನೂ ಹಾರ್ಟ್ ಬಡ್ಕೋತಿರ್ತೈತಿ, ಇದು ಬಂದಾಗಿರ್ತೈತಿ, ಹಾರ್ಟ್ ಇನ್ನೂ ಬಡ್ಕೋತಿರ್ತೈತಿ. ಆ ಹಾರ್ಟ್ ಬಡ್ಕೋವಾಗ ಏನಾಗ್ತದೆ ಅಂದರೆ, ಅವಾಗ ನಾವು 8 ಅಂಗಾಂಗಗಳನ್ನು ದಾನ ಮಾಡ್ಬೋದು. ಯಾವ್ಯಾವಂದರೆ, ಒಂದು ಹೃದಯ, 2 ಪುಪ್ಪುಸ, ಆಮೇಲೆ 2 ಕಿಡ್ನಿ, 1 ಲಿವರು, ಪ್ಯಾಂಕ್ರಿಯಾಸು, ಇಂಟೆಸ್ಟೈನು, ಬೋನ್ ಮ್ಯಾರೋ. ಈ 8 ಅಂಗಾಂಗಗಳನ್ನು ದಾನ ಮಾಡ್ಬೋದು. ಇದನ್ನು ಯಾಕೆ ನಾ ಸಂದರ್ಭ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಂದ್ರೆ, ಕಣ್ಣು ಒಂದು ಅಂಗಾಂಗ, ಚರ್ಮನೂ ಒಂದು ಅಂಗಾಂಗ. ಮತ್ತು ಅದನ್ನ ಯಾಕೆ ಬೇರೆ ಮಾಡಿದ್ರಿ ಅಂತಂದರೆ, ಚರ್ಮಕ್ಕೆ ಕಣ್ಣಿಗೆ ಬ್ರೈನ್ ಡೆತ್ ಆಗಬೇಕಾಗಿಲ್ಲ. ಅದು ಸಹಜ ಸಾವಾದರೆ ಕಣ್ಣು, ಚರ್ಮ, ದೇಹ ಇವು 3 ಮಾಡ್ಬೋದು. ಮನೆಯಲ್ಲಿ ಡೆತ್ ಆದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರೆ, ನಿಮ್ಮ ಭಾಷೆ ಒಳಗೆ ಅಂದರೆ ಹೃದಯ ಸ್ತಂಭನೆ ಆಗಿ ತೀರ್ಕೊಂಡ್ರೆ 3 ದಾನ ಮಾಡ್ಬೋದು. ಒಂದು ಪೂರ ಶರೀರವನ್ನು, ಅದಾದಮೇಲೆ ಕಣ್ಣು, 2 ಕಣ್ಣುಗಳನ್ನು, ಚರ್ಮವನ್ನು. ಆದರೆ ನೀವು ನಾ ಕಿಡ್ನಿ ಕೊಡ್ಬೇಕಂತೀನಿ, ಲಿವರ್ ಕೊಡಬೇಕು, ಬೇರೆ ಅಂಗಾಂಗ ಕೊಡ್ಬೇಕಂದ್ರೆ ಕಂಪಲ್ಸರಿ ಬ್ರೈನ್ ಡೆತ್ ಆಗಬೇಕು. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಹೆಲ್ಮೆಟ್ ಹಾಕೊಂಡು ನೀವು ಗಾಡಿ ಹೊಡಿಲಿಲ್ಲ ಅಂದರೆ ತಲೆಗೆ ಪೆಟ್ಟು ಹತ್ತಂದ್ರೆ ಅವ್ನು ಹೆಡ್ ಇಂಜುರಿನ, ಅದು ಬ್ರೈನ್ ಡೆತ್ತನ 99% ಭಾಳ ಸಲ ನೋಡಿದ್ದೀವಿ. ಹೆಡ್ ಇಂಜುರಿ ಆಗಿ ಮ್ಯಾಗಿಂದ ತಳಗೆ ಬಿದ್ದಾಗ ಹಿಂಗೆ ಹೋಗು. ಅದಕ್ಕೆ ನಾವು ಹೆಲ್ಮೆಟ್ ಹಾಕೋರಿ ಅಂತ ಯಾಕಂತ ಹೇಳ್ತಾರೆ ಅಂದರೆ, ಬಹಳ ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟೇವೆ ಅಂದರೆ, ಏನೋ ನಾವು ಗ್ರಾಂಟೆಡ್ ಈ ಭೂಮಿ ಒಳಗೆ ಪರ್ಮನೆಂಟ್ ಬದುಕಾಕತ್ತೇನೆ ಅಂತ ತಿಳ್ಕೊಂಡು ಆ ರೀತಿಯಿಂದ ಜೀವನ ಮಾಡಾಕತ್ತೀವಿ ನಾವು. ಅದು ಭ್ರಮೆ, ಅದು ಮಾಯ. ಅದು ಆ ಮಾಯ ಒಳಗೆ ಇಳಿಬೇಡ್ರಿ. ಸಾವು ಬರೋದಿದ್ರೆ 1 ಸೆಕೆಂಡ್ ಹಿಂದ್ಗಡೆನೂ ಬರ್ತೈತಿ, 1 ಸೆಕೆಂಡ್ ಮುಂದ್ಗಡೆ ಬರ್ತೈತಿ. ನಮಗೇನು ಹೇಳಿದಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ದಯವಿಟ್ಟು ನಾವು ಯಂಗ್ಸ್ಟರ್ಸಲ್ಲಿ ಇತ್ತಿತ್ತಲಾಗೆ ತ್ರಿಬಲ್ ರೈಡಿಂಗ್ ಸ್ಟಾರ್ಟ್ ಆಗಿದೆ. ಆಮೇಲೆ ಕಿವಿಯಲ್ಲಿ ಆ ಇದನ್ನ ಇಟ್ಕೊಂಡು ಮಾಡ್ತಿದ್ದಾರೆ. ಎಷ್ಟೋ ಸಲ ನಾವು ಹಾರ್ನ್ ಮಾಡಿದರೂ ಕೂಡ ಸೈಡ್ ಸರಿಯೋದಿಲ್ಲ, 4 ವೀಲರ್ಗೆ ಒಂದಿದು. ಈ ಸಂದರ್ಭದಲ್ಲಿ ನಮಗೆ ಹೆಚ್ಚು ಡಾಕ್ಟರ್ KLE, ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಗೆ ಎಂಥವು ಬರ್ತಾವೆ ಅಂದರೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಭಾಳ ಬರಾಕತ್ತವ. ಈ ಸಂದರ್ಭದಾಗ ಕಿವಿ ಮಾತಂತಂದರೆ, ನೀವು ಅಂಗಾಂಗ ದಾನ ಮಾಡಬೇಕಾದ್ರೆ ಭಗವಂತ ಇಚ್ಛೆ ಮಾಡ್ತಾನೆ ಹೊರತು ನೀವು ಇಚ್ಛೆ ಮಾಡಬೇಡ್ರಿ. ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಜೀವನ ಮಾಡೋದ್ರಿಂದ ಅನುಕೂಲ ಆಗ್ತದೆ. ಇನ್ನು ಅಂಗಾಂಗ ದಾನಕ್ಕೆ ಕಂಪಲ್ಸರಿ ಪೇಷಂಟ್ ICU ಒಳಗಿರ್ಬೇಕು. ದೇಹ ದಾನಕ್ಕೆ ಏನು ಆಸ್ಪತ್ರೆಯಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ನಮ್ಮ ಬಾಡಿ ನಾವಾಗೆ ಬಂದು ತೊಗೊಂಡು ಹೋಗ್ತೀವಿ. ಆದರೆ ಮನೆಯಲ್ಲಿ ಕೂತು ಸರ್ ನಂದೊಂದು ಕಿಡ್ನಿ ದಾನ ಮಾಡ್ತೀವಿ ಬರ್ರಿ, ಅಥವಾ ಲಿವರ್ ದಾನ ಮಾಡ್ತೀವಿ ಅಂತ ಅನ್ನುವಂಗಿಲ್ಲ. ಯಾಕಂದರೆ ಈ ಬ್ರೈನ್ ಡೆತ್ ಆಗೋದು ಪೇಷಂಟ್ ವೆಂಟಿಲೇಟರ್ ಮ್ಯಾಗಿರ್ತಾರೆ. ಈ ಕೋವಿಡ್ ಒಳಗೆ ವೆಂಟಿಲೇಟರ್ ಹಾಕಿ ಕೃತಕ ಉಸಿರಾಟವನ್ನು ಮಾಡಿದರು. ಆ ವೆಂಟಿಲೇಟರ್ ಇರಬೇಕು, ಪೇಷಂಟ್ ICU ಒಳಗಿರಬೇಕು. ಅವಾಗಷ್ಟೇ ನೀವು ಅಂಗಾಂಗಗಳ ದಾನ ಮಾಡಕ್ಕೆ ಬರ್ತೈತಿ. ಮನೆಯೊಳಗೆ ಡೆತ್ ಆದರೆ ನೀವು 3 ಚರ್ಮದಾನ, ನೇತ್ರದಾನ ಮತ್ತು ದೇಹದಾನ ಮಾಡ್ಬೋದು. ಈ ಸಂದರ್ಭದಲ್ಲಿ ಇದನ್ನು ಯಾಕೆ ಹೇಳಿದಂದ್ರೆ, ಭಾಳ ಜನ ಅವ್ರಿಗೆ ಎಜುಕೇಟೆಡ್ ಆದವರು ಗೊತ್ತಿಲ್ಲ. ಅವರೇ ಬಂದು ನಮ್ಗೆ ಕೇಳ್ತಾರೆ, ಸರ್ ನನ್ನೊಂದು ಕಿಡ್ನಿ ದಾನ ಮಾಡಬೇಕಾಗಿದೆ. ಮತ್ತು ಇನ್ನೊಂದು ಲಾಸ್ಟ್ ಮಾತು, ಬದುಕಿದ್ದಾಗೂ ನೀವು 2 ಅಂಗಾಂಗಗಳನ್ನು ದಾನ ಮಾಡ್ಬೋದು. ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ನನ್ನಲ್ಲಿ 2 ಕಿಡ್ನಿ ಕೂಡ ಹಾಳಾಗಿದೆ. ನಾನು ಡಯಾಲಿಸಿಸ್ ಮೇಲಿದ್ದೇನೆ. 2 ಕಿಡ್ನಿ ಹಾಳಾದವು ಅಂದರೆ ಡಯಾಲಿಸಿಸ್ ಮಾಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಲೇಬೇಕು. ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕಂದ್ರೆ ಇವತ್ತು ನೀವೇನೇನದರಲ್ಲ ಎಲ್ಲರೂ ಕೂಡ ಕೊಡ್ಬೋದಂತ ಪ್ರಶ್ನೆ ಬಂತಂದರೆ ಉತ್ತರ ಇಲ್ಲ. ಮತ್ತು ಯಾರು ಕೊಡ್ಬೋದಂದರೆ, ನನ್ನ ಫ್ಯಾಮಿಲಿ ಟ್ರೀ ಒಳಗೆ ನೋಡ್ತಾರೆ, ನನ್ನ ಮಗ ಕೊಡ್ಬೋದು, ಪ್ರೊವೈಡೆಡ್ ನನ್ನ ಬ್ಲಡ್ ಗ್ರೂಪು ಅವ್ರ ಬ್ಲಡ್ ಗ್ರೂಪು ಸೇಮ್ ಇರುತ್ತೆ. ನಂದು O ಪಾಸಿಟಿವ್, ಅವನು O ಪಾಸಿಟಿವ್ ಇದ್ರೆ ಕೊಡ್ಬೋದು. ಅವ್ನು ಬೇರೆ ಗ್ರೂಪ್ ಇದ್ರೆ ಅವ್ನು ಕೊಡಕ್ಕೆ ಬರೋದಿಲ್ಲ. ನನ್ನ ಹೆಂಡತಿ ಡಾಕ್ಟರ್ ಸುರೇಖಾ ರಾಮಣ್ಣವ್ರು ಅವರು ಕೊಡ್ಬೋದಿದ್ರೆ ಕೂಡ ಆಕಿ ಬ್ಲಡ್ ಗ್ರೂಪ್ ಬೇರೆ, ನನ್ನ ಬ್ಲಡ್ ಗ್ರೂಪು ಬೇರೆ. ನನ್ನ ಮಗ ಇನ್ನೊಬ್ಬ ವೀರೇಶದಾನ, ಅವನದು ಬ್ಲಡ್ ಗ್ರೂಪ್ ಬೇರೆನ. ಈಗ ನಂದು O ಪಾಸಿಟಿವ್ ಮನೆಯಲ್ಲಿ ಇಲ್ಲ. ಆವಾಗ ಫಸ್ಟ್ ಡಿಗ್ರಿ ಬಿಟ್ಟ ಮ್ಯಾಗ ಸೆಕೆಂಡ್ ಡಿಗ್ರಿ ಒಳಗೆ ಹುಡುಕ್ತಾರೆ ಫ್ಯಾಮಿಲಿ ಒಳಗೆ. ಅವರು ಕೊಡ್ಲಿಕ್ಕೆ ಮುಂದೆ ಬರಬೇಕು. ಅವರು ಬರಲಿಲ್ಲ ಅಂದರೆ ನಾವು ಬ್ರೈನ್ ಡೆತ್, ಈಗೇನು ಮೆದುಳು ನಿಷ್ಕ್ರಿಯ ಆಗಿರ್ತಾವೆ ಅಂಥವ್ರ ಕಡೆಯಿಂದ 8 ಅಂಗಾಂಗ ತೆಗೆದಾಗ ನಾವು ರಿಜಿಸ್ಟರ್ ಮಾಡಬೇಕು ಎಲ್ಲರೇ ಒಂದು ಕಡೆ. ಅಲ್ಲಿ ವೇಟಿಂಗ್ ಲಿಸ್ಟ್ ಇದೆ, ನೆನ್ಪಿಟ್ಕೊಡ್ರಿ. ವೇಟಿಂಗ್ ಲಿಸ್ಟ್ ಭಾಳ ದೊಡ್ಡದಿದೆ. ಬ್ಲಡ್ ಗ್ರೂಪ್ ಮೇಲೆ O ಪಾಸಿಟಿವ್, B ಪಾಸಿಟಿವ್ ಈ ಬ್ಲಡ್ ಗ್ರೂಪ್ ತೆಗೆದ್ರೆ ನಮ್ಮ KLE ಒಳಗನೆ ಈಗ O ಪಾಸಿಟಿವ್ ತೊಗೊಂಡ್ರೆ ಒಂದು 15 ಜನ 18 ಜನ ಬೇರೆ ಬೇರೆ ಗ್ರೂಪ್ನವ್ರಿಗಿದ್ದಾರೆ. ಮತ್ತು ಈಗ ಕಿಡ್ನಿ ಬೇಕಂದ್ರೆ ನಾಳೆ ಸಿಗೋದಿಲ್ಲ. ಯಾರೋ ಪುಣ್ಯಾತ್ಮ ಬ್ರೈನ್ ಡೆತ್ ಆಗಬೇಕು ICU ಒಳಗೆ,
ಅವ್ರ ಮನ್ಯಾಗ ಒಪ್ಪಬೇಕು, ಅವ್ರು ಒಪ್ಪಿ ಕೊಡಬೇಕು. ಈ ಸಂದರ್ಭದಾಗ ನನ್ನ ಸ್ಟೂಡೆಂಟ್ ಮಾವೀರ್ ಹಂಜಿ ಅಂತೇಳಿ, ಅವನು ಈಚಲಕರಂಜಿ ಮಹಾರಾಷ್ಟ್ರದವ. ಅವನು 5 ಅಂಗಗಳನ್ನು ದಾನ ಮಾಡಿದ್ವಿ ನಾವು. 2 ಕಣ್ಣುಗಳನ್ನು, 2 ಕಿಡ್ನಿಗಳನ್ನು, ಆಮೇಲೆ ಲಿವರನ್ನು ಅವನು 5 ದಾನ ಮಾಡಿದ್ವಿ. ಅವ ಪಾಪ ಅವಂಗ ಮೆದುಳು ನಿಷ್ಕ್ರಿಯ ಆಯಿತು. ಅದಕ್ಕೆ ಈ ಸಂದರ್ಭದಾಗ ನಾನು ನನ್ನ ನುಡಿ ನಮನಗಳನ್ನು ಮಾವೀರ ಹಂಜಿ ಈಚಲಕರಂಜಿ ಅವ್ರ ಕುಟುಂಬಕ್ಕೂ ಕೂಡ ನಾನು ಸಲ್ಲಿಸ್ತೀನಿ. ನಾನು ಇನ್ನೊಬ್ಬಕಿ ಸೌಮ್ಯ ಬೆನಕಟ್ಟಿ ಅಂಥೇಳಿ, ಆಕಿ 2012 ಆಕಿ ಕಣ್ಣುಗಳನ್ನು ದಾನ ಮಾಡಿದ್ವಿ. ಆಕೆಯೂ ಕೂಡ ಒಂದು ಡಿಸೀಸ್ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ಜನ ಯಾರು ಬಸವದಳದ ಹೆಚ್ಚು ಬಸವ ತತ್ವ ಅನ್ವದ ಎಲ್ಲರೂ ಜಾಸ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಬೇಕಂತಂದರೆ ನಮಗಿನ್ನೂ ಮೃತದೇಹಗಳ ಅಭಾವಿದೆ. ದಯವಿಟ್ಟು ಇವತ್ತು ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ಬೇರೆ ಬೇರೆ ಊರಿನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ವಿನಂತಿ ಏನಂತಂದರೆ, ನೀವು ಯಾವ ಊರಾಗದರೆ ಅಲ್ಲಿ ನಿಯರೆಸ್ಟ್ ಮೆಡಿಕಲ್ ಕಾಲೇಜ್ಗೆ ಹೋಗ್ರಿ, ಆಯುರ್ವೇದ ಕಾಲೇಜ್ಗೆ ಹೋಗ್ರಿ. ನಾ ಹಿಂಗೆ ದೇಹದಾನ ಮಾಡತ್ತೇನಂತ ನೀವು ಅಲ್ಲಿ ಹೋಗಿಬಿಟ್ರೆ ಅಂದರೆ ಅವ್ರೊಂದು ಫಾರ್ಮ್ ಕೊಡ್ತಾರೆ, ಅದಕ್ಕೊಂದು ಫೋಟೋ ಮತ್ತು ಆಧಾರ್ ಕಾರ್ಡನ್ನು ಹಚ್ಚಿ ಕೊಟ್ರಂದರೆ ಅವರೇ ಬಂದು ಮನೆಗೆ ಬಂದು ಬಾಡಿ ತೊಗೊಂಡು ಹೋಗ್ತಾರೆ. ಕೊನೆಯದಾಗಿ ನನ್ನ ನಂಬರನ್ನು ಕೂಡ ಕೊಡ್ತಾರೆ ನಿಮಗೆ. ಆ ನಂಬರ್ ನಿಮ್ಗೆ ಏನಾರ ಸಂಶಯಗಳು ಆಸ್ಪದ ಇತ್ತಂದರೆ ನೀವು ಆ ನಂಬರ್ಗೆ ಕಾಲ್ ಮಾಡಿದರೆ ನಾವು ಬೆಳಗಾವಿಯಲ್ಲಿ ಇದ್ದುಕೊಂಡು ಕೂಡ ಇಡೀ ಕರ್ನಾಟಕದಾಗ ನಿಮಗೆ ಏನೇ ತೊಂದರೆ ಬಂದರೂ ಕೊಡುವಷ್ಟು ಶಕ್ತಿ ನಮ್ಮಲ್ಲಿದೆ. ನಮ್ಮ ಟ್ರಸ್ಟ್ ಡಾಕ್ಟರ್ ರಾಮಣ್ಣವ್ರ ಚಾರಿಟೇಬಲ್ ಟ್ರಸ್ಟ್ ಬೈಲಹೊಂಗಲ ಜಿಲ್ಲಾ ಬೆಳಗಾವಿ, ಅದರ ಕಾರ್ಯದರ್ಶಿಯಾಗಿ ನಾನು ಇವತ್ತು ನಿಮಗೆ ಯಾವುದೇ ಸಂದರ್ಭದಾಗ ಏನೋ ತೊಂದರೆ ಬಂದರೂ ಕಾಲ್ ಮಾಡಿದರೆ ನಾನು ಅದನ್ನು ಅಟೆಂಡ್ ಮಾಡ್ತೀವಿ. ಕ್ಲಾಸಲ್ಲಿದ್ದಾಗ ನಾವು ಆಮೇಲೆ ಆ ಫೋನ್ ತೊಗೊಂಡು ಮತ್ತೆ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ವಿಶ್ವವಿಖ್ಯಾತರಾಗಿದ್ದಾರೆ. ಯಾವತ್ತೇ ಆಗಲಿ ಮನುಷ್ಯ ಬದುಕಿನಲ್ಲಿ ಸಾರ್ಥಕತೆಯನ್ನು ಮೆರೆಯಲೇಬೇಕಾಗುತ್ತೆ. ಹುಟ್ಟಿದವರು ಒಂದಲ್ಲ ಒಂದಿನ ಹೋಗಲೇಬೇಕು. ಆದರೆ ಸಂಪ್ರದಾಯ ಮೂಢನಂಬಿಕೆಗಳ ಆಧಾರದಲ್ಲಿ ದೇಹವನ್ನು ವ್ಯರ್ಥ ಮಾಡೋದಕ್ಕಿಂತ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಅವಕಾಶ ಮಾಡಿಕೊಡೋದಿರ್ಬೋದು. ಇನ್ನು ವಿದ್ಯಾದಾನಕ್ಕಿಂತ ಮತ್ತೊಂದು ದಾನ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಕಾರ್ಯಕ್ರಮ ನೋಡಿ ಮತ್ತಷ್ಟು ಜನಕ್ಕೆ ಏನಾದರೂ ದೇಹದಾನ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗೂ ಡಾಕ್ಟರ್ನ ನೀವು ಸಂಪರ್ಕ ಮಾಡ್ಬೋದು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್.